या प्रतिमेतिहासरचनोल्लासाय ध्रुवादिनां त्रासायासकराय सत्सुकृतविश्वासाय दोषद्विषे भासायामुनरम्यतो यसदृशायासाय मासेविने दासाय भयदाय मध्वमुनिहृद्वासाय तुभ्यं नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति भवति यदनुभावात् येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमोऽत्यन्तदयालवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ओम्। ಅಧಿಕ ಮಾಸದ ಪ್ರಯುಕ್ತ ಒಂದು ಜ್ಞಾನ ಸತ್ರ. ಜ್ಞಾನ ಸತ್ರ ಅಂತ ಹೇಳಿದಾಗ ಕೆಲವು ದಿವಸಗಳ ತನಕವೂ ನಡೆಸ್ಬೋದು, ಒಂದೇ ದಿವಸವೂ ನಡೆಸ್ಬೋದು, 1 ಗಂಟೆಯೂ ನಡೆಸ್ಬೋದು, 10 ನಿಮಿಷವೂ ನಡೆಸ್ಬೋದು. ನಾವು ಎಷ್ಟು ಕೇಳಿದ್ದೇವೆ ಅನ್ನೋದು ನಮ್ಮ ಆಯುಷ್ಯದ ಸಾರ್ಥಕ ಕ್ಷಣಗಳಲ್ಲಿ ಸೇರಿಕೊಳ್ತಾವಂತೆ. ಭಗವಂತನ ವಿಷಯದಲ್ಲಿ, ಶಾಸ್ತ್ರಗಳ ವಿಷಯದಲ್ಲಿ ಶ್ರವಣ 2 ವಿಧ. ಭಗವಂತನ ಬಗ್ಗೆ ಅಥವಾ ಭಗವದ್ಭಕ್ತರ ಬಗ್ಗೆ ಶ್ರವಣ ಮಾಡುವುದಕ್ಕೆ ಭಾಗವತ ಶ್ರವಣ ಅಂತ ಹೆಸರು. ಭಾಗವತ ಅಂತೇಳಿದರೆ ಭಗವಂತನಿಗೆ ಸಂಬಂಧಿಸಿದ್ದು. ಮತ್ತೊಂದು ಭಾಗವತರು ಅಂತೇಳಿದರೆ ಭಗವಂತನ ಭಕ್ತರು. ಭಗವಂತನ ಭಕ್ತರ ಬಗ್ಗೆ ಕೇಳ್ತಾ ನಮಗೆ ಭಕ್ತ್ಯುದ್ರೇಕ ಆಗ್ತದೆ. ಭಗವದ್ಭಕ್ತರನ್ನು ಆ ಭಗವಂತ ಇಷ್ಟು ರಕ್ಷಣೆ ಕೊಟ್ಟ, ಅವರ ಕಷ್ಟಕ್ಕೆ ನೆರವಾದ. ದ್ರೌಪದಿ ದೇವಿಯ ಕಥೆಯನ್ನು, ಸಮಗ್ರ ಪಾಂಡವರ ಕಥೆಯನ್ನು, ಅಂಬರೀಷ ಕಥೆಯನ್ನು, ಹರಿಶ್ಚಂದ್ರ ಕಥೆಯನ್ನು, ನಳದಮಯಂತಿಯರ ಕಥೆ, ರಾಮಾಯಣದ ರಾವಣವಧ ಕಥೆ ಇವೆಲ್ಲ ಕೇಳ್ತಾ ಇದ್ದ ಹಾಗೆ ಆ ಭಗವಂತ ಅವತರಿಸಿ ಬಂದು ಭಕ್ತರನ್ನು ಅನುಗ್ರಹಿಸಿದ ವಿಧಾನಗಳನ್ನೆಲ್ಲ ಕೇಳ್ತಾ ಕೇಳ್ತಾ ನಮಗೂ ಭಕ್ತರಾಗಬೇಕು ಅಂತ ಅನಿಸುತ್ತೆ. ತಾನಾಗಿ ಮನಸ್ಸಿನಲ್ಲಿ ಭಕ್ತಿ ಅಂಕುರಿಸ್ತದೆ. ಆ ನಿಟ್ಟಿನಿಂದ ಭಗವಂತನ ಮತ್ತು ಭಗವದ್ಭಕ್ತರ ಭಾಗವತ ಕಥೆಯನ್ನು ಕೇಳುವಂಥದ್ದು ಒಂದು ಬಹಳ ಮುಖ್ಯವಾದ ಧರ್ಮ ಸಾಧನೆ ಅಂತ ಕರೆಸಿಕೊಳ್ತದೆ. 2ನೆಯದ್ದು ಶಾಸ್ತ್ರ ಶ್ರವಣ. ಇದರಲ್ಲಿ ಭಕ್ತಿ ಬರುವುದಲ್ಲ, ಜ್ಞಾನ ಬರುತ್ತೆ. ಶಾಸ್ತ್ರದಲ್ಲಿ ವೇದವ್ಯಾಸರು ಕೊಟ್ಟಂತಹ ಬ್ರಹ್ಮಸೂತ್ರಗಳನ್ನು, ಬ್ರಹ್ಮಸೂತ್ರಗಳಿಗೆ ಶ್ರೀಮನ್ಮಧ್ವಾಚಾರ್ಯರು ರಚಿಸಿದಂತಹ ಭಾಷ್ಯ, ಆ ಭಾಷ್ಯದ ವಿವರಣೆಯ ರೂಪದಲ್ಲಿ ಟೀಕಾಕೃತ್ಪಾದರು ಕೊಟ್ಟಿರುವ ತತ್ವಪ್ರಕಾಶಿಕೆ, ಅದರ ಮೇಲೆ ಬಂದಂತಹ ಪಾರತ್ರಿಕ ಅಥವಾ ಪರಮತದ ಆಕ್ಷೇಪಗಳನ್ನೆಲ್ಲ ಸಮಾಧಾನ ಕೊಟ್ಟು ಆಚಾರ್ಯರು ಹೇಳಿದ ವಿಷಯವೇ ಸರಿಯಿದೆ ಅಂತ ಸಮರ್ಥನೆ ಮಾಡುವ ವ್ಯಾಸತೀರ್ಥರ ಶ್ರೀಮದ್ ಬ್ರಹ್ಮಸೂತ್ರ ತಾತ್ಪರ್ಯ ಚಂದ್ರಿಕಾ, ತತ್ವಪ್ರಕಾಶಿಕಾ ತಾತ್ಪರ್ಯ ಚಂದ್ರಿಕಾ ಅಂದರೆ ಬ್ರಹ್ಮಸೂತ್ರ ಭಾಷ್ಯಕ್ಕೆ ತತ್ವಪ್ರಕಾಶಿಕ, ಬ್ರಹ್ಮಸೂತ್ರ ಭಾಷ್ಯ ತತ್ವಪ್ರಕಾಶಿಕಾ ತಾತ್ಪರ್ಯ ಚಂದ್ರಿಕಾ, ಚಂದ್ರಿಕಾ ಗ್ರಂಥ ಅಂತ ಕರಿತೇವೆ ನಾವು. ಅವುಗಳ ಬಗ್ಗೆ ಎಲ್ಲ ನಮಗೆ ಕೇಳಿದರೆ ಸಾಮಾನ್ಯರಿಗೆ ಸ್ವಲ್ಪ ಹೊತ್ತು ನಿದ್ದೆ ಬಂದು ಕೊನೆಗೆ ಮಂಗಳಾರತಿ ಮಾಡುವಾಗ ಎಚ್ಚರ ಆಗುವ ಸಾಧ್ಯತೆ ಉಂಟು. ಇನ್ನು ಉಳಿದವರ ವಿಷಯದಲ್ಲಿ ಅದನ್ನು ಕೇಳ್ತಾ ಕೇಳ್ತಾ ಒಂದಷ್ಟು ಜ್ಞಾನ ಬರ್ತದೆ. ಹಾಗಾದರೆ ಭಾಗವತ ಕಥೆಯನ್ನು ಕೇಳಿದರೆ ಭಕ್ತಿ ಉದ್ರೇಕ ಆಗ್ತದೆ. ಶಾಸ್ತ್ರ ಶ್ರವಣವನ್ನು ಮಾಡ್ತಾ ಇದ್ದರೆ ಜ್ಞಾನ ಅಭಿವೃದ್ಧಿ ಆಗ್ತದೆ. ಇದು 2 ಆಯಿತು. 3ನೇದ್ದೊಂದಿದೆ. ಇದು ಶಾಸ್ತ್ರ ಶ್ರವಣವೂ ಅಲ್ಲ, ಭಾಗವತ ಶ್ರವಣವೂ ಅಲ್ಲ. ಮತ್ತೇನು ಅಂತೇಳಿದರೆ ಶಾಂತಿ, ಪ್ರಾಯಶ್ಚಿತ್ತ, ಪಾಪ, ನರಕ, ಸ್ವರ್ಗ ಇದರ ಬಗ್ಗೆ ಹೇಳುವ ವಿಷಯ. ಇಲ್ಲೇನು ಶಾಸ್ತ್ರದ ವಿಷಯ ಏನಿಲ್ಲ, ಅಥವಾ ಭಾಗವತ ಕಥೆಯೂ ಅಲ್ಲ ಅದು. ಇದನ್ನೆಲ್ಲ ಕೇಳುವುದು. ಇದನ್ನೆಲ್ಲ ಕೇಳ್ತಾ ಇದ್ದ ಹಾಗೆ ನಮಗೆ ಪಾಪ ಮಾಡಬಾರ್ದು, ಪಾಪ ಮಾಡಿದರೆ ಅಂಥ ನರಕ ಪ್ರಾಪ್ತಿಯಾಗ್ತದೆ, ನಾವು ಧರ್ಮದಿಂದ ಬದುಕಬೇಕು,
ಧರ್ಮನಿಷ್ಠರಾಗಿ ಇರಬೇಕು ಅಂತ ಒಂದು ಜೀವನ ಪದ್ಧತಿಯ ಪಾಠ ಆಗ್ತದೆ. ಈ ಜೀವನ ಪದ್ಧತಿಯ ಪಾಠ ಅದನ್ನು ಅನುಷ್ಠಾನ ಕಥನ ಅಂತ ಕರೀತಾರೆ. ಈ 3 ವಿಷಯ ಮನುಷ್ಯ ಶ್ರವಣ ಮಾಡಲಿಕ್ಕೆ ಇರುವಂಥದ್ದು. ಇದು ಬಿಟ್ಟು ಬೇರೆ ಯಾವ್ಯಾವುದೋ ಶ್ರವಣ ಮಾಡಲಿಕ್ಕಿಲ್ಲ. ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇಧಿನಾಂ. ಭಾಗವತದಲ್ಲಿ ಬರುವ ಒಂದು ಶ್ಲೋಕ. ಕೇಳಲಿಕ್ಕೆ ಸಾವಿರಾರು ವಿಷಯಗಳು ಉಂಟು. ಇವತ್ತು ಎಷ್ಟು ವೃತ್ತಪತ್ರಿಕೆಗಳು ನಮ್ಮ ಭಾರತ ದೇಶದಲ್ಲಿ ಉಂಟು. ಎಲ್ಲ ವೃತ್ತಪತ್ರಿಕೆಗಳಲ್ಲೂ ವಿಭಿನ್ನ ವಿಷಯಗಳೆಲ್ಲ ಬರೆದಿರ್ತಾರೆ. ನಾವಿವತ್ತು ಗೂಗಲ್ ಸರ್ಚ್ ಮಾಡಿಕೊಂಡು ಎಲ್ಲ ವೃತ್ತಪತ್ರಿಕೆ ಓದ್ತಾ ಕೂದರೆ ಮನುಷ್ಯನಿಗೆ ಪುರ್ಸೊತ್ತೇ ಸಾಧ್ಯ ಇಲ್ಲ. ಅದನ್ನ ಕೇಳಲಿಕ್ಕೆ, ನೋಡಲಿಕ್ಕೆ, ಓದಲಿಕ್ಕೆ ಪ್ರಪಂಚದಲ್ಲಿ ಸಾವಿರಾರು ವಿಷಯಗಳು ಉಂಟು. ಆದರೆ ಆತ್ಮತತ್ವದ ಬಗ್ಗೆ ಪ್ರಜ್ಞೆಯುಳ್ಳವರು, ಯಾಕಂದರೆ ಈ ಆತ್ಮ ಅನ್ನೋದು ಈ ಶರೀರದಲ್ಲಿ ಮಾತ್ರ ಇರುವುದಲ್ಲ. ಈ ಶರೀರ ಅಶಾಶ್ವತವಾದದ್ದು. ಶರೀರ ಬಿದ್ದ ಮೇಲೆ ಮತ್ತೆ ಹೊಸ ಶರೀರದಲ್ಲಿ ಇದೇ ಆತ್ಮ ಮುಂದುವರಿತದೆ. ಹಾಗಾದರೆ ಈ ಆತ್ಮನಿಗೆ ನಾವು ಕೇವಲ ಈ ಜನ್ಮಕ್ಕೆ ಮಾತ್ರ ಆಗುವ ವಿಷಯಗಳನ್ನು ತುಂಬಿಸಿದರೆ ಅದು ಆತ್ಮನಲ್ಲಿ ತುಂಬುವುದಿಲ್ಲ. ಅದು ಕೇವಲ ಅಂತಃಕರಣದಲ್ಲಿ ತುಂಬುತ್ತದೆ. ಅದು ಮುಂದಿನ ಜನ್ಮಕ್ಕೆ ಇರುವುದಿಲ್ಲ. ಮುಂದಿನ ಜನ್ಮಕ್ಕೂ ಆಗುವಂತಹ ಜ್ಞಾನವನ್ನು ನಮ್ಮಲ್ಲಿ ನಾವು ಹೆಚ್ಚಿಸಿಕೊಳ್ಳಬೇಕು. ಯಾವುದು ಆತ್ಮನ ಜೊತೆಗೆ ಜನ್ಮ ಜನ್ಮಾಂತರಕ್ಕೂ ಬರುವಂಥದ್ದು ಅಂದರೆ ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಠವಿಷ್ಠಾ ಸಮಸ್ಯೆ ಚ ಫಲಾನಿ 3 ಶಿಷ್ಯಂತೆ ವಿದ್ಯಾ ಕರ್ಮ ಸುತಾಹ ಇತಿ. 3 ಜೊತೆಗೆ ಬರ್ತದಂತೆ. ಇದು ಮಹಾಭಾರತದ ವಿದುರನ ಮಾತಿನಲ್ಲಿ ಬರ್ತಕ್ಕಂಥ ವಿಷಯ. ಏನು? ಈ ದೇಹ ಬಿದ್ದ ಮೇಲೆ ಅದಕ್ಕೆ 2 ಗತಿ. ಒಂದೋ ಮಣ್ಣಾಗೋದು, ಒಂದೋ ಭಸ್ಮವಾಗೋದು. ಅದನ್ನು ಶಾಸ್ತ್ರ ಹೇಳುವುದೇನು? ಕಾಷ್ಠ ವಿಷ್ಠಾ ಸಮಸ್ಯ. ಕಾಷ್ಠ ಅಂದರೆ ಕಟ್ಟಿಗೆ, ಸೌದೆ. ವಿಷ್ಠ ಅಂತ ಹೇಳಿದರೆ ಪಶು ಪಕ್ಷಿಗಳು ತಿಂದು ಅರಗಿಸಿಕೊಂಡು ಅದರಲ್ಲಿ ಉಳಿದ ಒಂದು ಭಾಗವನ್ನು ಹೊರಗೆ ಹಾಕಿದ ಭಾಗ, ಅಮೇಧ್ಯವಾದದ್ದಕ್ಕೆ ವಿಷ್ಠ ಅಂತ ಹೆಸರು. ಕಾಷ್ಠ ನೆಲದಲ್ಲಿ ಬಿದ್ದರೆ ಅದಕ್ಕೆ ಬೆಂಕಿ ಹಚ್ಚಿದರೆ ಅದು ಭಸ್ಮ ಆಗ್ತದೆ. ವಿಷ್ಠೆಯನ್ನು ನೆಲದಲ್ಲಿ ಹಾಕಿದರೆ ನಾಳೆಗೆ ಅದು ಮಣ್ಣಾಗ್ತದೆ. ಹಾಗಾದರೆ ಶರೀರವನ್ನು ಮಣ್ಣಲ್ಲಿ ಹೂತರೆ ಅದು ಮಣ್ಣಾಗುವುದು, ವಿಷ್ಠೆಯ ಹಾಗೆ. ಬೆಂಕಿಯಲ್ಲಿ ಹಾಕಿದರೆ ಕಾಷ್ಠದ ಹಾಗೆ ಭಸ್ಮ ಆಗುವುದು. ಹಾಗಾದರೆ ಪತಿತಸ್ಯ ಅಸ್ಯ ದೇಹಸ್ಯ ಕಾಷ್ಠವಿಷ್ಠ ಸಮಸ್ಯ ಫಲಾನಿ 3 ಶಿಷ್ಯಂತೆ. ಶರೀರ ಉಳಿಯುವುದಿಲ್ಲ ಅಂತ ಆದಮೇಲೆ ಉಳಿಯುವುದು ಯಾವುದು? 3 ಫಲಗಳು: ವಿದ್ಯಾ, ಕರ್ಮ, ಸುತ. ವಿದ್ಯಾ ಅಂದರೆ ಯಾವುದು? ನಾವೀಗ ಓದಿದ ಎಕನಾಮಿಕ್ಸ್, ಓದಿದ ಯಾವುದು ಶಾಸನಾಧಿಕೃತ ಲೆಕ್ಕಿಗರು ಅಂತ ಇರ್ತಾರೆ, ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಂತ. ಬಹಳಷ್ಟು ಅವರು ಲೆಕ್ಕಗಳನ್ನೆಲ್ಲ ತಿಳ್ಕೊಂಡಿರ್ತಾರೆ. ಯಾವುದಕ್ಕೆ ಎಷ್ಟು ಟ್ಯಾಕ್ಸ್ ಬೀಳ್ತದೆ, ಏನು ಕತೆ, ಟ್ಯಾಕ್ಸ್ ತಪ್ಪಿಸುವುದು ಹೇಗೆ ಎಲ್ಲ ಭಾರೀ ಅಧ್ಯಯನ ಮಾಡ್ತಾರೆ. ಆಮೇಲೆ ರಾಜನೀತಿಯಲ್ಲಿ ಕುಹಕ ನೀತಿ ಅದು ಉಂಟು, ಕಣಿಕ ನೀತಿ ಮೊದಲಾದ್ದು ಅಧ್ಯಯನ ಮಾಡಬೇಕಾಗ. ರಾಜನೀತಿಯಲ್ಲಿ ಅನೇಕ ನೀತಿಗಳ ಅಧ್ಯಯನ ಆಗಬೇಕು. ಇವೆಲ್ಲ ಅಧ್ಯಯನ ಮಾಡಿದರೆ ಅದು ಈ ಜನ್ಮಕ್ಕೆ ಮಾತ್ರ. ಅಪರೂಪಕ್ಕೆ ಮುಂದಿನ ಜನ್ಮಕ್ಕೆ ಬರ್ತದೆ. ಇನ್ನೂ ಅದಕ್ಕಿಂತ ಅಪರೂಪಕ್ಕೆ ಅದರ ನಂತರದ ಜನ್ಮಕ್ಕೆ ಬರ್ತದೆ. 3 ಜನ್ಮಕ್ಕೆ ಬರ್ತದೆ. ಶಾಶ್ವತವಾಗಿ ಆತ್ಮನ ಜೊತೆಗೆ ಅದು ಉಳಿಯುವುದಿಲ್ಲ. ಆತ್ಮನ ಜೊತೆಗೆ ಉಳಿಯುವುದು ಯಾವುದು ಅಂತ ಹೇಳಿದರೆ ವಿದ್ಯಾ. ವಿದ್ಯಾ ಅಂದರೆ ಸಾ ವಿದ್ಯಾ ಯಾ ವಿಮುಕ್ತಯೇ. ಭಾಗವತ ಹೇಳ್ತದೆ ಅದು ವಿದ್ಯೆ ಯಾವುದು ಮೋಕ್ಷಕ್ಕೆ ಹೇತುವಾಗ್ತದೋ ಅಂತಹ ಜ್ಞಾನಕ್ಕೆ ವಿದ್ಯೆ ಅಂತ ಹೆಸರು. ಆದರೆ ಮೋಕ್ಷ ಹೇತುವಾದ ಉಳಿದದ್ದೆಲ್ಲ ಏನು? ಮೋಕ್ಷಕ್ಕೆ ವಿರುದ್ಧವಾದ ಯಾವುದು? ಬಂಧನ ಹೇತುವಾದದ್ದು. ಲೌಕಿಕವಾದ ಜ್ಞಾನಗಳಿಂದ ಒಂದು ಟಿವಿ ಹೇಗೆ ಆಗುವುದು ಅಂತ ತಿಳ್ಕೊಂಡು ಆಮೇಲೆ ಮನೆಯಲ್ಲೊಂದು ಟಿವಿ ತರಬೇಕು ಅಂತಾಗಿ ಆ ಟಿವಿಯನ್ನು ಹೇಗೆ ಆಪರೇಟ್ ಮಾಡುವುದು, ಇದೆಲ್ಲ ಬಂಧನಕ್ಕೆ, ಸಂಸಾರ ಬಂಧನಕ್ಕೆ ಹೇತುವಾಗುವುದು. ಮೊಬೈಲುಗಳಲ್ಲೂ ಕೂಡ ಎಷ್ಟು ಆ್ಯಪ್ಗಳನ್ನು ಡೌನ್ಲೋಡ್ ಮಾಡುವುದು ಹೇಗೆ, ಅದನ್ನು ಹೇಗೆ ಉಪಯೋಗಿಸುವುದು ಇತ್ಯಾದಿ ಭಾರಿ ಜ್ಞಾನ. ನಮಗಿಂತ ನಮ್ಮ ಮಕ್ಕಳು ಬಹಳ ಚುರುಕು. ಇಷ್ಟೆಲ್ಲ ಜ್ಞಾನ ಏನಾಗ್ತದೆ? ಬಂಧನಕ್ಕೆ ಹೇತು ಆಗುವುದಲ್ವಾ? ಇಲ್ಲಿ ಸಂಸಾರದ ಕಟ್ಟಿಗೆ ಅದು ಹೇತು ಆಗುವುದು. ವಿಮುಕ್ತಿಗೆ ಯಾವುದು ಹೇತು ಆಗ್ತದೆ? ಸಂಸಾರದ ಒಂದೊಂದೇ ಕಟ್ಟನ್ನು ಕಳಚಿಕೊಳ್ಳುವುದಕ್ಕೆ ಹೇತುವಾದಂತಹ ಜ್ಞಾನ ಯಾವುದಿದೆ? ಭಾಗವತ ಜ್ಞಾನ ಅಂತೇವೆ, ದರ್ಶನ ಜ್ಞಾನ ಅಂತ ಹೇಳ್ತೇವೆ. ಈ ಜ್ಞಾನವಷ್ಟೇ ವಿದ್ಯಾ ಅಂತ ಕರೆಸಿಕೊಳ್ತದೆ. ತತ್ಕರ್ಮ ಹರಿತೋಷಂ ಯತ್ ಸಾ ವಿದ್ಯಾ ಯಾ ವಿಮುಕ್ತಯೇ. ಪುರಂಜನೋಪಾಖ್ಯಾನದ ಕೊನೆಯಲ್ಲಿ ಬರುವ ಮಾತಿದು. ತತ್ಕರ್ಮ, ಅದನ್ನು ಕರ್ಮ ಅಂತ ಕರಿಬೇಕು. ಯಾವುದನ್ನು? ಹರಿತೋಷಂ ಯತ್. ಹರೇಹೇ ತೋಷಃ ಯಸ್ಮಾತ್ ತತ್ ಹರಿತೋಷಂ. ಯಾವುದರಿಂದ ಹರಿಗೆ ಸಂತೋಷವಾಗ್ತದೆ, ಹರಿಯ ತುಷ್ಟಿಯಾಗ್ತದೆ, ಹರಿಯ ಅನುಗ್ರಹ ಪ್ರಾಪ್ತಿಯಾಗ್ತದೆ, ಅಂತಹ ಕೆಲಸವನ್ನು ಕರ್ಮ ಅಂತ ಕರಿಬೇಕು. ಸಾ ವಿದ್ಯಾ ಯಾವುದು? ಯಾ ವಿಮುಕ್ತಯೇ. ಯಾವುದು ಸಂಸಾರದ ಬಂಧನದ ಒಂದೊಂದೇ ಕಟ್ಟುಗಳನ್ನು ಕಳಚುವುದಕ್ಕೆ ಹೇತುವಾಗ್ತದೋ ಅಂತಹ ಜ್ಞಾನವನ್ನು ವಿದ್ಯೆ ಅಂತ ಕರಿಬೇಕು.
ಈ ವಿದ್ಯೆ ಅದು ಒಂದು ಜನ್ಮಕ್ಕೆ ಮಾತ್ರ ಅಲ್ಲ. ಈ ಬಾರಿ ನಾವು ಅಗಾಧವಾದ ವಿದ್ಯೆಯಲ್ಲಿ ಒಂದು 10% ನಾವು ಓದಿದ್ವಿ ಅಂತಾದರೆ, ನಿಜವಾಗಿ 10% ಆದರೆ 0.011 ಅಷ್ಟೇ, ನಾವು ಒಂದು ಜನ್ಮದಲ್ಲಿ ಅಷ್ಟೇ ಓದೋದು. ಅಂತೂ 10% ಅಂತ ಅದನ್ನು ಇಟ್ಟುಕೊಳ್ಳುವ. ಪ್ರತಿಶತ 10ರಷ್ಟು ನಾವು ಅಧ್ಯಯನ ಮಾಡಿದರೆ ಮುಂದಿನ ಜನ್ಮಕ್ಕೆ ಆ 10ರಷ್ಟು ಅಧ್ಯಯನ ನಾವಿಲ್ಲಿ ಜೀವನ ಪೂರ್ತಿ ಮಾಡಿದ್ದು. ವಿದ್ಯಾಪೀಠದಲ್ಲಿ 12 ವರ್ಷ ಓದಿ ಆಮೇಲೆ ಒಂದಷ್ಟು ಉಪನ್ಯಾಸ ಮಾಡ್ತಾ ಜ್ಞಾನ ಬರ್ತದೆ. ಇಂಥ ಶ್ರೋತೃಗಳಿದ್ರೆ ಪ್ರಶ್ನೆ ಮಾಡಿ ಕಿರಿಕಿರಿ ಮಾಡಿ ನಮ್ಗೆ ಒಂದಷ್ಟು ಜ್ಞಾನವನ್ನು ತರಿಸ್ತಾರೆ. ಹೀಗೆಲ್ಲ ಕಷ್ಟಪಟ್ಟು ಜ್ಞಾನ ಸಂಪಾದನೆ ಮಾಡಿದ್ದು. ಮುಂದಿನ ಜನ್ಮದಲ್ಲಿ ಕೇವಲ 1 ವರ್ಷದಲ್ಲಿ ಅಷ್ಟು ಜ್ಞಾನ ಬಂದುಬಿಡ್ತದೆ. ಈ ಜನ್ಮದಲ್ಲಿ ಎಷ್ಟು ಕಲಿತಿದ್ದೇವೆ, ಮುಂದಿನ ಜನ್ಮದಲ್ಲಿ ಮತ್ತೆ ವಿದ್ಯಾಪೀಠಕ್ಕೆ ಸೇರಿ 1 ವರ್ಷದಲ್ಲಿ ಅಷ್ಟು ಜ್ಞಾನ ಬರ್ತದೆ. ಆಮೇಲೆ ಒಂದಷ್ಟು ಹೆಚ್ಚು ಜ್ಞಾನವನ್ನು ಇನ್ನೂ 11 ವರ್ಷದಲ್ಲಿ ಸಂಪಾದಿಸಿ. ಈ ವಿದ್ಯೆ ಇನ್ನಷ್ಟು ಜೀವನದಲ್ಲಿ ಪೂರ್ತಿಯಾಗಿ 25-30% ಓದಿದ ಹಾಗಾಯ್ತಾ, ಮುಂದಿನ ಜನ್ಮಕ್ಕೆ ಅಷ್ಟು ಕೇವಲ 3-4 ವರ್ಷದಲ್ಲಿ ಬಂದು ಹೋಗ್ತದೆ. ಹಾಗಾಗಿ ಈ ವಿದ್ಯೆ ಅನ್ನೋದೇನಿದೆ ಅದು ಜನ್ಮಾಂತರದಲ್ಲಿ ಅದು ಸಂಕ್ರಮಣ ಆಗ್ತದೆ, ಸಂಕ್ರಮಿತ ಆಗ್ತದೆ, ಆತ್ಮ ಸಂಕ್ರಮಣ ಅಂತ ಕರೀತಾರೆ. ಆದ್ದರಿಂದ ವಿದ್ಯಾ ಸಂಪಾದನೆಗೆ, ಜ್ಞಾನ ಸಂಪಾದನೆಗೆ ಮನುಷ್ಯ ಪ್ರಯತ್ನ ಪಡಬೇಕು. ಪೂರ್ತಿ ಅರ್ಥ ಆಗಲಿಲ್ಲ, ನನಗೆ ಅವರ ಪಾಠ ಸರಿ ಅರ್ಥ ಆಗೋದಿಲ್ಲ, ಅದಕ್ಕೋಸ್ಕರ ನಾನು ಸರ್ವಮೂಲ ಪಾಠಕ್ಕೆ ಹೋಗ್ತಾ ಇದ್ದೆ, ಅರ್ಥ ಆಗೋದಿಲ್ಲ ಅಂತ ಹೇಳಿಬಿಟ್ಟೆ ಅಂತ ಹೇಳುವವರು ತುಂಬ ಜನ ನಮ್ಮ ಶಿಷ್ಯರು ಅಲ್ಲಲ್ಲಿ ಸಿಗ್ತಾರೆ. ಆದರೆ ಅರ್ಥ ಆಗದೆ ಹೋದರೂ ಒಂದಷ್ಟು ಕೇಳಬೇಕು. ಕೇಳಿದ್ದಕ್ಕೆ ಏನೂ ಅರ್ಥ ಆಗದೆ ಅವ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಏನಾದರೂ ಒಂದಿಷ್ಟು ಅರ್ಥ ಆಗ್ತದಲ್ವಾ, ಅದು ಮುಂದಿನ ಶ್ರವಣಕ್ಕೆ ಅದು ನಾಂದಿ ಆಗ್ತದೆ, ಅದು ಹೆಚ್ಚಿನ ಜ್ಞಾನಕ್ಕೆ ಹೇತುವಾಗ್ತದೆ. ಹೀಗೆ ವಿದ್ಯೆಯಲ್ಲಿ ತೊಡಗಿಸಿಕೊಳ್ಬೇಕು. ಇನ್ನೊಂದು ಕರ್ಮ. ಕರ್ಮ ಅಂದರೆ ಪುಣ್ಯ ಪಾಪಗಳಿಗೆ ಕರೆಯುವುದು. ಕರ್ಮದ ಫಲವಾದ ಪುಣ್ಯ ಪಾಪಗಳನ್ನು ಕರ್ಮ. ನಾವು ಹೇಳುವುದಿಲ್ವಾ, ಯಾಕಾದರೂ ಹೀಗಾಯಿತು ನನ್ನ ಕರ್ಮ ಅಂತ ಹೇಳ್ತೇವೆ. ನನ್ನ ಕರ್ಮ ಅಂದರೆ ಎಂಥದ್ದು? ನನ್ನ ಪುಣ್ಯ ಪಾಪ, ಜನ್ಮಾಂತರದ ಪುಣ್ಯವೋ ಪಾಪವೋ ಅದರ ಫಲವನ್ನು ಈಗ ಅನುಭವಿಸ್ತಾ ಇದ್ದೇನೆ ಅಂತ ಅರ್ಥ. ಅದು ಕೂಡ ಶರೀರ ತ್ಯಾಗವಾದ ಮೇಲೆಯೂ ಆತ್ಮನ ಜೊತೆಗೆ ಸಾಗುವಂಥದ್ದಿದೆ. ಮೂರನೇದ್ದು ಸುತಾಹ ಅಂದರೆ ಮಕ್ಕಳು ಅಂತ ಅರ್ಥ. ನಮ್ಮ ಮಕ್ಕಳು ಆತ್ಮನ ಜೊತೆಗೆ ಸಾಗುವುದು ಅಂತಲ್ಲ, ಆತ್ಮನಿಗೆ ಶಕ್ತಿಯನ್ನು ತುಂಬಿಸತಕ್ಕಂಥವು. ಅಂದರೆ ನಾವು ಮಕ್ಕಳನ್ನು ಹೇಗೆ ಬೆಳೆಸಿದ್ದೇವೆ? ಸಾಮಾನ್ಯವಾಗಿ ನಮ್ಮ ವಿದ್ಯಾಮಾನ್ಯ ತೀರ್ಥರು ಹೇಳ್ತಾ ಇದ್ದರು, ಮಕ್ಕಳಿಗೆ ಕನಿಷ್ಠ ಕಚ್ಚೆ ಹಾಕುವುದನ್ನು ಕಲಿಸಿ. ಒಂದು ಕಾಲ ಹಾಗಿತ್ತು, ಮಕ್ಕಳಿಗೆ ಪ್ಯಾಂಟ್ ಹಾಕಿ ಮಾತ್ರ ಅಭ್ಯಾಸ. ಕಚ್ಚೆ ಹಾಕುವುದು ಅಂತ ಹೇಳಿದರೆ ಅದು ಬಹುಶಃ ಅಂಗಡಿಯಲ್ಲಿ ರೆಡಿಮೇಡ್ ಸಿಗ್ತದೆ, ಅದನ್ನು ಸಿಕ್ಕಿಸಿಕೊಳ್ಳುವುದು ಅಂತ ಅಂದ್ಕೊಂಡಿದ್ದಂಥ ಒಂದು ಕಾಲ ಇತ್ತು. ವಿದ್ಯಾಮಾನ್ಯ ತೀರ್ಥರು, ವಿಶ್ವೇಶ ತೀರ್ಥರು ಈ ಒಂದು ಕಾಲಘಟ್ಟ ಉಂಟಲ್ವ, ಬಹಳ ಮುಖ್ಯವಾದದ್ದು. ಇಡೀ ಇತಿಹಾಸದಲ್ಲಿ ಬಹಳ ಮುಖ್ಯವಾದ ಕಾಲಘಟ್ಟ. ಯಾಕಂದರೆ ಮನೆ ಮನೆಗೆ ಹೋಗಿ ವಿದ್ಯಾಪೀಠ ಇದೆ ಅಲ್ಲಿಗೆ ಕಳಿಸಿ ಅಂತೇಳಿ ಎಲ್ಲೆಲ್ಲೋ ಹೇಳ್ಕೊಂಡು ಬಂದು, ಆ ವಿದ್ಯಾರ್ಥಿಗಳು ಇಲ್ಲಿ 4 ವರ್ಷ ಓದಿದ್ದು ತೊಂದರೆ ಇಲ್ಲ, ಅವರನ್ನೆಲ್ಲೋ ಕಳಿಸಿ ಅಲ್ಲಿ ಒಂದು ರೀತಿಯ ಸಂಸ್ಕಾರವನ್ನು ಹುಟ್ಟಿಸಿ ದೊಡ್ಡ ಕೆಲಸ ಮಾಡಿದರು. ಅವ್ರು ಹೇಳ್ತಾ ಇದ್ದದ್ದು ಹಾಗೆ, ನಿಮ್ಮ ಮನೆಯಲ್ಲಿ ಮಕ್ಕಳು 6 ಜನ ಇದ್ದಾರಲ್ಲ, 2 ವಿದ್ಯಾಪೀಠಕ್ಕೆ ಕಳಿಸಿ ಅಂತ ಹೇಳಿ. ಇಲ್ಲ 2 ಇದ್ದಾರೆ ಎಂದು 1 ಕಳಿಸಿ ಅಂತ ಹೇಳ್ತಿದ್ರು. ಕೆಲವು ಸಲ ಹೇಳ್ಕೊಂಡೇ ಬರ್ತಿದ್ರು. ನಮ್ಮಲ್ಲಿ ಅನೇಕ ವಿದ್ಯಾರ್ಥಿಗಳು ಅವರು ಹೇಳ್ಕೊಂಡು ಬಂದಿರುವ ವಿದ್ಯಾರ್ಥಿಗಳು. ರಾಮ ಲಕ್ಷ್ಮಣರನ್ನು ವಿಶ್ವಾಮಿತ್ರರಿಗೆ ಕೊಟ್ಟಿದ್ರು ಅಲ್ವಾ ದಶರಥರು. 4 ಜನ ಮಕ್ಕಳಲ್ಲಿ 2 ವಿಶ್ವಾಮಿತ್ರರ ಕೈಯಲ್ಲಿ ಕೊಟ್ಟರು. ಆ ಕಥೆಯನ್ನು ಹೇಳ್ತಿದ್ರು ಹೋಗಿ ಮನೆಯಲ್ಲಿ. ಅಲ್ಲಿ ಮಕ್ಕಳನ್ನು ನೋಡಿದರೆ ಸ್ವಾಮಿಗಳಿಗೆ ಖುಷಿ, ಉಪನ್ಯಾಸ ಅರ್ಧ ಗಂಟೆ ಜಾಸ್ತಿ ಅಂತ ಅರ್ಥ. ಅಷ್ಟು ಹೇಳಿ ವಿಶ್ವಾಮಿತ್ರರ ಕೈಯಲ್ಲಿ ರಾಮಲಕ್ಷ್ಮಣರನ್ನು ಕೊಟ್ಟರು. ಆವಾಗ ದಶರಥ ಬೇಡ ಆಗುವುದಿಲ್ಲ ಅಂತ ಹೇಳಿದ. ಊನ 16 ವರ್ಷೋ ಮೇ ರಾಮೋ ರಾಜೀವಲೋಚನ ಅಂತಾನೆ. ನನ್ನ ರಾಮನಿಗೆ ಇನ್ನೂ 16 ವರ್ಷ ಆಗಲಿಲ್ಲ, ವಿಶ್ವಾಮಿತ್ರರೇ ನೀವು ರಕ್ಕಸರ ಹತ್ರ ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗ್ತೀರಾ? ಬೇಡ, ನಾನೇ ದೊಡ್ಡ ಸೈನ್ಯ ಹಿಡ್ಕೊಂಡು ಬರ್ತೇನೆ, ಮಕ್ಕಳನ್ನು ಕರ್ಕೊಂಡು ಹೋಗಬೇಡಿ ಅಂತ ಹೇಳಿದರೆ, ನನಗೆ ರಕ್ಕಸರನ್ನು ಕಲಿಯೋದು ಮುಖ್ಯ ಅಲ್ಲ, ನಿನ್ನ ಮಕ್ಕಳು ಅರಮನೆಯಲ್ಲೇ ಕೂತ್ಕೊಂಡು ಇಲ್ಲಿ ಕಲಿಯುವುದಲ್ಲ. ಕಷ್ಟ ಏನಿದೆ, ಕಾಡಿನಲ್ಲಿ ಏನು ಕಷ್ಟಪಡ್ತಾರೆ, ಊರಿನಲ್ಲಿ ಏನು ಕಷ್ಟಪಡ್ತಾರೆ, ಅದನ್ನೆಲ್ಲ ನೋಡಬೇಕಾಗಿದೆ. ನೀನು ಕಳಿಸಿಕೊಡ್ಲಿಲ್ಲ ಅಂತ ಹೇಳಿದರೆ ಸುಟ್ಟು ಹಾಕ್ತೇನೆ ಅಂತ ಹೇಳ್ತಾರೆ ವಿಶ್ವಾಮಿತ್ರರು. ಆವಾಗ ವಸಿಷ್ಠರು ಹೇಳಿದರು, ರಾಜ ಕಳಿಸಿಕೊಡು, ವಿಶ್ವಾಮಿತ್ರರ ಬಗ್ಗೆ ನನಗೆ ವಿಶ್ವಾಸ ಇದೆ, ನೀವು ಮಕ್ಕಳನ್ನು ಕಳಿಸಿಕೊಟ್ರೆ ಮಹಾ ಉದ್ಧಾರ ಆಗ್ತಾರೆ ಮಕ್ಕಳು. ಏನು ಸರ್ವೋದ್ಧಾರಕ ರಾಮ, ಅವನಿಗೆ ಹೇಳುದು, ಆ ಮಕ್ಕಳು ವಿಶ್ವಾಮಿತ್ರರಂಥ ಗುರುಗಳ ಜೊತೆಗೆ ಗುರುಕುಲಕ್ಕೆ ಹೋದರೆ ಭಾರಿ ಉದ್ಧಾರ ಆಗ್ತಾರೆ, ಕಳಿಸಿಕೊಡು, ನಮ್ಮ ಉದ್ಧಾರಕ್ಕೋಸ್ಕರ ಗುರುಗಳು ಹೇಳುವುದು ಅಂತ ಹೇಳಿ ವಸಿಷ್ಠರ ಪೌರೋಹಿತ್ಯದ ಕಾರಣದಿಂದಾಗಿ ರಾಮ ಲಕ್ಷ್ಮಣರನ್ನು ವಿಶ್ವಾಮಿತ್ರರು ಕರ್ಕೊಂಡು ಕಾಡಿಗೆ ಹೋಗಿ ಎಷ್ಟು ಕಥೆ ಹೇಳಿದ್ರು, ಎಷ್ಟು ಕಥೆ ಹೇಳಿದ್ರು. ರಾಮ ಲಕ್ಷ್ಮಣರಿಗೆ ನಿಜವಾಗಿ ಬುದ್ಧಿ ಬಂದದ್ದೇ ವಿಶ್ವಾಮಿತ್ರರ ಕೈಯಲ್ಲಿ. ರಾಮ ಲಕ್ಷ್ಮಣರು ಮಹಾಜ್ಞಾನ, ಸ್ವತಃ ಭಗವಂತ ವಾಸುದೇವ ಮತ್ತು ಭಗವಂತ ಸಂಕರ್ಷಣ, ಶೇಷಾವಿಷ್ಟನಾದ ಸಂಕರ್ಷಣನೇ ಲಕ್ಷ್ಮಣ. ಆದರೆ ಅಂಥ ವ್ಯಕ್ತಿತ್ವ ಲೋಕದಲ್ಲಿ ನಾವು ಹೇಗಿರಬೇಕು ಅನ್ನೋದನ್ನು ತೋರಿಸುವುದಕ್ಕೋಸ್ಕರ ಅವತರಿಸುವುದಲ್ವಾ.
ಹಾಗಾಗಿ ಅವರಿಬ್ಬರು ವಿಶ್ವಾಮಿತ್ರರ ಜೊತೆಗೆ ಹೋದಾಗ ವಿಶ್ವಾಮಿತ್ರರು ರಾಜನೀತಿಯನ್ನು ಹೇಳ್ತಾರೆ, ಶಾಸ್ತ್ರವನ್ನೇ ಹೇಳಿಕೊಡ್ತಾರೆ, ಎಲ್ಲವನ್ನೇ ಹೇಳಿಕೊಟ್ರು. ಕೊನೆಗೆ ರಕ್ಕಸರನ್ನು ಕೊಲ್ಲಬೇಕು ಯಾಕೆ ಅನ್ನುವುದನ್ನು ಕೂಡ ಅರ್ಥ ಮಾಡಿಸಿದರು. ಅಷ್ಟಾದ ಮೇಲೆ ಅವರನ್ನು ಕರ್ಕೊಂಡು ಹೋಗಿ ಒಂದು ಮದುವೆ ಮಾಡಿಸಿಕೊಂಡೇ ಬಂತು. ಅಷ್ಟೆಲ್ಲ ನಡೆದದ್ದು ಅದು ವಿಶ್ವಾಮಿತ್ರರ ಜೊತೆಗೆ ಹೋದ ಕಾರಣದಿಂದ. ಆದ್ರಿಂದ ವಿಶ್ವಾಮಿತ್ರರು ಕೇಳಿದ್ದು ದಶರಥನ ಹತ್ರ ನಿನ್ನ ಹತ್ರ ಒಂದು ದಕ್ಷಿಣೆ ಕೊಡು, ಅದು ಕೊಡು, ಇದು ಕೊಡು ಏನು ಕೇಳಲಿಲ್ಲ. ನಿನ್ನ 2 ಮಕ್ಕಳನ್ನು ಕೊಡು ಅಂತ ಅಷ್ಟೇ ಕೇಳಿತ್ತು. ನಾವು ಕೂಡ ನಿಮ್ಮ ಮನೆಗೆ ಪಾದಪೂಜೆಗೆ ಬಂದಿದ್ದೇವೆ, ನಿಮ್ಮ ಹತ್ರ ಕೇಳುವುದು ನಿಮ್ಮ ರಾಮಲಕ್ಷ್ಮಣರನ್ನು ನಮ್ಮ ಕೈ ಕೊಡಿ. ರಾಮಲಕ್ಷ್ಮಣರನ್ನು ಇಬ್ಬರನ್ನು ಕೊಡೋಲ್ಲ ಅಂದರೆ ರಾಮನನ್ನಾದರೂ ಕಳಿಸಿ ಸಾಕು, ವಿದ್ಯಾಪೀಠಕ್ಕೆ ಕಳಿಸಿ. ಹೀಗೆ ಕೇಳಿ ಆ ಕಾಲದಲ್ಲಿ ಕೇವಲ 10 ವರ್ಷದಲ್ಲಿ 150 ಮಕ್ಕಳನ್ನು ಮಾಡಿಟ್ಟಿದ್ದಾರೆ ವಿದ್ಯಾಪೀಠದಲ್ಲಿ. ಆ ವಿದ್ವಾಂಸರು ಊರಿಗೆ ಹೋಗಿ ಇದನ್ನು ನೋಡಿ ಉಳಿದ ಶ್ರೀಗಳವರು ಅಲ್ಲಲ್ಲಿ ವಿದ್ಯಾಪೀಠ ಶುರು ಮಾಡಿ ಇವತ್ತು ದೇಶ ಭದ್ರ ಆಗಿದೆ. ಬೇಕಾದಷ್ಟು ತತ್ವಜ್ಞಾನಿಗಳು ಅಲ್ಲಲ್ಲಿ ಸಿಗುವುದಕ್ಕೆ ಅವಕಾಶ ಆಗಿದೆ. ಹಾಗಾಗಿ ತತ್ವಜ್ಞಾನ ಉಳ್ಳಂತಹ ಮಕ್ಕಳನ್ನು ತಂದೆ ತಾಯಿಯರು ಪಡಿಬೇಕಂತೆ. ತತ್ವಜ್ಞಾನ ಇದ್ದಾಗ ಅಂದರೆ ನಾನು ಕಚ್ಚೆ ಹಾಕುವಲ್ಲಿಂದ ಶುರು ಮಾಡಿದೆ. ಕಚ್ಚೆ ಹಾಕ್ಲಿಕ್ಕೆ ಗೊತ್ತಿರಬೇಕು ಅವರಿಗೆ. ಆಮೇಲೆ ತೀರ್ಥ ತೆಗೊಳ್ಳುವುದು ಹೇಗೆ ಅಂತ ಗೊತ್ತಿರಬೇಕು. ಕೆಲವರಿಗೆ ತೀರ್ಥ ಕೊಟ್ಟುಕೊಳ್ಳೆ ತಲೆಗೆ ಹಾಕೊಂಡು ಬಿಡ್ತಾರೆ. ಆ ತೀರ್ಥವನ್ನು ಹೇಗೆ ತಗೊಳ್ಬೇಕು ಅನ್ನೋ ಪ್ರಜ್ಞೆ ಇರುವುದಿಲ್ಲ. ನಮಸ್ಕಾರ ಮಾಡುವುದು ಹೇಗೆ ಅಂತ ಗೊತ್ತಿರೋದಿಲ್ಲ. ಅಷ್ಟಾಂಗ ನಮಸ್ಕಾರ ಅಂದರೆ ಹೇಗೆ, ಪಂಚಾಂಗ ನಮಸ್ಕಾರ ಅಂದರೆ ಹೇಗೆ ಅಂತ ಗೊತ್ತಿರುವುದಿಲ್ಲ. ಒಬ್ಬ ವಿದ್ಯಾರ್ಥಿ ನಿನ್ನೆ ವಿದ್ಯಾಪೀಠಕ್ಕೆ ಸೇರುವುದಕ್ಕೆ ಬಂದು ಪ್ರಾಂಶುಪಾಲರ ಹತ್ರ ನಮಸ್ಕಾರ ಮಾಡು ಅಂತ ಹೇಳಿದರು ಅವರು ಅಪ್ಪ. ಇವ ಸೀದಾ ಒಂದು ನಮಸ್ತೆ ಸರ್, ಈಗ ತಲೆ ಮೇಲೆ ಕೈ ಇಟ್ಟುಕೊಂಡು ನಮಸ್ತೆ ಸರ್ ಅಂತ ಹೇಳಿ. ಅಂದರೆ ಅವರಿಗೆ ಶಾಲೆಯಲ್ಲಿ ಹೇಳಿಕೊಟ್ಟಿರುವುದು ಹೀಗಿಟ್ಟರೆ ಅದೊಂದು ರಾಷ್ಟ್ರ ವಂದನೆ ಮಾಡಿದ ಹಾಗೆ, ಹೀಗೆ ನಮಸ್ಕಾರ. ನಿಜವಾಗಿ ಹೀಗೆ ಮಾಡುವುದು ಆಶೀರ್ವಾದ ಅಲ್ವಾ? ನಮ್ಮಲ್ಲಿ ಹೀಗೆ ಮಾಡುವುದು ಆಶೀರ್ವಾದ, ಹೀಗೆ ಮಾಡುವುದು ನಮಸ್ಕಾರ. ಅಂದರೆ ನಮ್ಮಲ್ಲಿರತಕ್ಕಂಥ ಶಕ್ತಿಯನ್ನು ನಾವು ಮುಚ್ಚಿಕೊಳ್ಳುವುದಕ್ಕೆ ನಮಸ್ಕಾರ ಅಂತ ಹೆಸರು. ತಲೆ ಬಗ್ಗಿಸಿ ಅವರು ಕೊಡುವ ಶಕ್ತಿಯನ್ನು ಬ್ರಹ್ಮರಂಧ್ರದ ಮೂಲಕ ಒಳಗೆ ತೆಗೆದುಕೊಳ್ಳುವುದಕ್ಕೆ ನಮಸ್ಕಾರ ಅಂತ ಹೆಸರು. ನಮ್ಮ ಅನುಷ್ಠಾನದ ಶಕ್ತಿಯನ್ನು ಈ ಕೈಯ ಮೂಲಕ ಕೊಡುವುದಕ್ಕೆ ಆಶೀರ್ವಾದ ಅಂತ ಹೆಸರು. ಇದು ಆಶೀರ್ವಾದದ ನಮಸ್ಕಾರ ಆಗಿ ಹೋಗಿದೆ. ಅದು ಯಾವುದು ಯಾಕೆ ಅನ್ನೋದು ಪ್ರಜ್ಞೆ ಇಲ್ಲದೆ ಇರುವುದರಿಂದ ಈ ರೀತಿ ನಮ್ಮ ಸಂಸ್ಕಾರ ಬೆಳೆದುಕೊಂಡು ಬಂದಿದೆ. ಈ ಸಂಸ್ಕಾರ ವ್ಯತ್ಯಾಸ ಆಗಬೇಕು ಅಂತಾದರೆ ವಿದ್ಯಾಪೀಠದಂತಹ ಸಂಸ್ಥೆಗಳ ಅಧ್ಯಯನ ಮಕ್ಕಳಲ್ಲಿ ಬಹಳ ಮುಖ್ಯವಾಗ್ತದೆ. ಈ ನಿಟ್ಟಿನಿಂದ ಅವತ್ತು ಸ್ವಾಮಿಪಾದರೆಲ್ಲ ಮನೆ ಮನೆಗೆ ಹೋಗಿ ಇಂಥ ವಿಷಯಗಳನ್ನು ಹೇಳಿ ರಾಮಾಯಣದ ಮಹಾಭಾರತದ ಕಥೆಯನ್ನು ಅದಕ್ಕೆ ಹೊಂದಿಸಿ ಆ ಜನರಿಗೆ ಅಲ್ಲಿದ್ದಂತಹ ಪೋಷಕರಿಗೆ ಆ ವಿಷಯವನ್ನು ಅರ್ಥ ಮಾಡಿಸಿ, ಅಮ್ಮಂದಿರು ಹೇಳ್ತಾ ಇದ್ರು ಕಳಿಸಿ ನಮ್ಮ ಮಕ್ಕಳನ್ನು ಅಲ್ಲಿಗೆ ಅಂತ. ಅಪ್ಪಂದಿರು ಕೇಳ್ತಿರ್ಲಿಲ್ಲ. ಈ ಪ್ರಸಂಗ ಇತ್ತು ಆ ಕಾಲದಲ್ಲಿ. ಆಮೇಲೆ ಈ ಅಪ್ಪಂದಿರನ್ನು ಸ್ವಾಮಿಗಳು ಧಾರ್ಮಿಕ ಶಿಕ್ಷಣ ಶಿಬಿರ ಅಂತ ಶುರು ಮಾಡಿದರು. ಧಾರ್ಮಿಕ ಶಿಕ್ಷಣ ಶಿಬಿರ, ಹಿರಿಯಂದಿರಿಗೆಲ್ಲ ಒಂದು ಶಿಬಿರ. ಆ ಶಿಬಿರದಲ್ಲಿ ಒಂದಷ್ಟು ಜ್ಞಾನ ಕೊಟ್ಟು ಅವರು ಸಂಧ್ಯಾವಂದನೆ ಮಾಡುವ ಹಾಗೆ ಮಾಡಿ ಆಮೇಲೆ ಮಕ್ಕಳನ್ನು ಕಳಿಸಬೇಕು ಅಂತ ಅವರಿಗೆ ಆಗುವ ಹಾಗೆ ಬುದ್ಧಿ ತರಿಸಿ ಇಂಥ ಸಂಸ್ಥೆಗಳನ್ನು ನಡೆಸಿಕೊಂಡು ಹೊರಟಿದ್ದಾರೆ. ಇದು ಯಾಕಂದರೆ ಶರೀರ ಅಶಾಶ್ವತ, ಶರೀರ ಹೋದ ಮೇಲೆಯೂ ಆತ್ಮ ಶಾಶ್ವತವಾಗಿದೆ. ಶಾಶ್ವತವಾದ ಆತ್ಮ ಈ ಅಶಾಶ್ವತವಾದ ಶರೀರದಿಂದ ಧ್ರುವವಾದದ್ದನ್ನು ಸಂಪಾದಿಸಬೇಕು. ಧ್ರುವವಾದದ್ದು ಯಾವುದು ಅಂತ ಹೇಳಿದರೆ ಒಂದು ವಿದ್ಯಾ ಕರ್ಮ ಸುತಾಹ ಇತಿ. ಒಂದು ವಿದ್ಯೆ, ಒಂದು ಕರ್ಮ, ಒಂದು ಸುತ. ಸುತ ಅಂತ ಹೇಳಿದರೆ ಹೆರಲ್ಪಟ್ಟವರು ಸುತ ಅಂತ ಅರ್ಥ ಅಲ್ಲ. ಸುತ ಬರೀ ಹೆರಲ್ಪಟ್ಟ ಕೂಡಲೇ ಸುತ ಅಲ್ಲ. ಧರ್ಮ ಕರ್ಮ ನಿಷ್ಠವಾದಂತಹ ಸಂತತಿಗೆ ಸುತ ಅಂತ ಹೆಸರು. ಅವರು ಧರ್ಮ ಕರ್ಮ ನಿಷ್ಠರಾದರೆ ಅನುಕೂಲ ಏನು? ಕನಿಷ್ಠ ಇವರ ಶರೀರ ತ್ಯಾಗಾನಂತರದಲ್ಲಿ ಒಂದಷ್ಟು ಸತ್ಕರ್ಮಗಳನ್ನು ಮಾಡ್ತಾರೆ. ತಂದೆ ತಾಯಿಯರ ಹೆಸರಲ್ಲಿ 1 ವರ್ಷ ಪೂರ್ತಿ ಮಾಡುವ ಕೆಲಸ ಪೂರ್ತಿ ಅವರಷ್ಟೆಲ್ಲ ಮಾಡ್ತಾ ಇದ್ರು. ಅವರ ಶ್ರೇಯಸ್ಸಿಗೋಸ್ಕರ ಮಾಡ್ತಾ ಇದ್ದೇವೆ ಅಂತ ಒಂದಷ್ಟು ದಾನಾದಿ ವಿಧಾನಗಳನ್ನು ಮಾಡ್ತಾರೆ, ವಿತರಣೆಗಳನ್ನು ಮಾಡ್ತಾರೆ. ಇದು ಯಾವಾಗ ಸಾಧ್ಯ ಆಗ್ತದೆ? ಅವರಿಗೆ ಇಂತಹ ಸಂಸ್ಕಾರ ಒಡಮೂಡಿದ್ದರೆ ಮಾತ್ರ. ಆದ್ದರಿಂದ ಸುಸಂಸ್ಕೃತವಾದಂತಹ ಸಂತತಿಯನ್ನು ಪಡೆಯುವುದು ಕೂಡ ಈ ಜನ್ಮದ ಶಾಶ್ವತವಾದ ಸಂಪಾದನೆ ಅಂತ ಕರೆಸಿಕೊಳ್ತದೆ. ವೇದವ್ಯಾಸರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯನಿಗೆ ನಾನು ಶಾಶ್ವತವಾಗಬೇಕು ಅಂತ ಒಂದು ಆಸೆ ಇರ್ತದೆ. ಆದರೆ ಏನು ಮಾಡೋಣ? ಅವನಿಗೆ ಶಾಶ್ವತತೆ ಇಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾನೆ? ಆತ ಮದುವೆಯಾಗಿ ಸಂತತಿಯನ್ನು ಪಡಿತಾನೆ. ಸಂತತಿ ಪಡೆದಾಗ ಅವನಿಗೆ ಖುಷಿ, ನಾನು ಶಾಶ್ವತವಾದೆ. ಹಾಗಾಗಿ ಅವನಿಗೆ 98 ವರ್ಷ ಆದರೂ ಸಂಪಾದನೆ ಮಾಡೋದನ್ನು ನಿಲ್ಲಿಸುವುದಿಲ್ಲ. ಇಲ್ಲದೆ ಹೋದರೆ ನಂದು 98 ಆಯಿತು, ಇರುವುದು ಇನ್ನೊಂದು 10-15 ವರ್ಷಕ್ಕಂತೂ ಬೇಕಾದಷ್ಟು ಸಾಕು. 115ರ ತನಕ ಒಬ್ಬ ಬದುಕಿದ್ದನ್ನು ಇಲ್ಲಿಯ ತನಕ ನೋಡಲಿಲ್ಲ, ಆದ್ದರಿಂದ ನಾನು ಯಾಕೆ ಸಂಪಾದನೆ ಮಾಡಬೇಕು ಅಂತ ಕೊಡ್ಬೋದಿತ್ತು. ಹಾಗಿರೋಲ್ಲ. 98 ಆದರೂ ಒಂದಿಷ್ಟು ಏನಾದರೂ ಸಂಪಾದನೆ ಮಾಡುವುದಾದರೆ ಮಾಡ್ತಾನೆ. ಯಾಕೆಂದರೆ ನನ್ನ ಮಕ್ಕಳಿದ್ದಾರೆ ಅಂತ. ನಾನು ಶಾಶ್ವತವಾಗಿದ್ದೇನೆ. ಆತ್ಮಾವೇ ಪುತ್ರನಾಮಾಸಿ, ಆತ್ಮಾವೇ ಪುತ್ರನಾಮಾಸಿ, ನಾನೇ ಮಗನಾಗಿ ಜನಿಸಿದ್ದೇನೆ ಅಂತ ಆಲೋಚನೆ ಮಾಡಿಕೊಂಡು ಆತ
ನಾನು ಶಾಶ್ವತನಾಗಿದ್ದೇನೆ ಅಂತ ಸಮಾಧಾನ ಇರ್ತಾನಂತೆ. ಕೃಷ್ಣಾಮೃತ ಮಹಾರ್ಣವ ಅಂತ ಆಚಾರ್ಯರು ರಚಿಸಿದ ಒಂದು ಗ್ರಂಥ. ಆ ಗ್ರಂಥದಲ್ಲಿ ಒಂದು ಮಾತನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಕುಟುಂಬದಲ್ಲಿ ಒಬ್ಬ ಮಗ ಸುಮಾರು 15-16 ವರ್ಷಕ್ಕೆ ಬಂದಾಗ ಪರಮ ವೈಷ್ಣವನಾಗಿದ್ದಾನೆ ಅಂತ ಅಂದರೆ ಏಕಾದಶಿ ವ್ರತ ಮಾಡ್ತಾನೆ, ಮನೆಗೆ ಯಾರಾದರೂ ಹಿರಿಯರು ಬಂದರೆ ತಾನಾಗಿ ಹೋಗಿ ನಮಸ್ಕಾರ ಮಾಡ್ತಾನೆ, ಅದು ಬಿಟ್ಟು ಅಮ್ಮ ತಲೆ ತಗ್ಗಿಸಿ ಬೀಳು ಅಂತ ಬೀಳಿಸುವ ಕೆಲಸ ಇಲ್ಲ. ಅವನಾಗಿ ಹಿರಿಯರು ಬಂದಾಗ ನಮಸ್ಕಾರ ಮಾಡ್ತಾನೆ, ಧರ್ಮ ಕರ್ಮಗಳಲ್ಲಿ ತಾನೂ ಭಾಗವಹಿಸ್ತಾನೆ, ದೇವರು ಗುರುಗಳು ಅನ್ನುವ ಭಾವ ಆತನಲ್ಲಿದೆ. ಇಂಥವ ಒಂದು ಕುಟುಂಬದಲ್ಲಿ ಇದ್ದಾನೆ ಅಂತ ಆದ ಕೂಡಲೇ ನಮ್ಮ ಹಿರಿಯರು ಪಿತಾಮಹ ಪ್ರಪಿತಾಮಹ ಇದರಲ್ಲಿ ಎಲ್ಲರೂ ಸೇರ್ತಾರೆ. ಈ ಪಿತೃಪಿತಾಮಹ ಪ್ರಪಿತಾಮಹರು ಕುಣಿದು ಕುಪ್ಪಳಿಸ್ತಾರೆ ಅಂತ ಒಂದು ಮಾತು ಹೇಳ್ತಾರೆ. ಆಸ್ಫೋಟಯಂತಿ ಪಿತರಃ ಪ್ರನೃತ್ಯಂತಿ ಪಿತಾಮಹಃ ವೈಷ್ಣವೋಸ್ಮತ್ ಕುಲೇ ಜಾತಃ ಸೋಸ್ಮಾನ್ ಸಂತಾರ ಇಷ್ಯತಿ. ಆಚಾರ್ಯರು ಹೇಳುವ ಮಾತಿದು ಏನು, ಆಸ್ಫೋಟಯಂತಿ ಪಿತರಃ, ಪಿತೃಗಳೆಲ್ಲ ಚಪ್ಪಾಳೆ ಹೊಡೆದು ಬಾಯಿ ಹೀಗೆ ಹೇಳ್ಕೊಂಡು ಶಬ್ದ ಮಾಡ್ತಾರಂತೆ. ಏನು ಖುಷಿಯಿಂದ ಆಸ್ಫೋಟನೆ ಮಾಡ್ತಾರಂತೆ. ಪ್ರನೃತ್ಯಂತಿ ಪಿತಾಮಹ, ಪಿತಾಮಹರೆಲ್ಲ ಕುಣಿದು ಕುಪ್ಪಳಿಸ್ತಾರಂತೆ ಖುಷಿಯಿಂದ. ಯಾಕೆ ಅಂದರೆ ವೈಷ್ಣವ ಅಸ್ಮತ್ ಕುಲೇ ಜಾತಃ, ನಮ್ಮ ಕುಲದಲ್ಲಿ ವಿಷ್ಣು ಭಕ್ತನಾದಂತಹ ಒಂದು ಸಂತಾನ ಆಗಿದೆ ಅಂತ ಅವರಿಗೆ ಖುಷಿಯಂತೆ. ಯಾಕೆ ಅವರು ಆ ವಿಷ್ಣು ಭಕ್ತ ಸಂತಾನ ಹುಟ್ಟಿದ ಕೂಡಲೇ ಖುಷಿ ಯಾಕೆ? ಸಹ ಅಸ್ಮಾನ್ ಸಂತಾರ ಇಷ್ಯತಿ, ಆತ ನಮ್ಮನ್ನೆಲ್ಲ ಚೆನ್ನಾಗಿಡ್ತಾನೆ. ಹಾಗಾದರೆ ನೋಡಿ, ನಮ್ಮನ್ನು ದಾಟಿಸಿ ಬಿಡ್ತಾನೆ ಅಂತ ಚೆನ್ನಾಗಿಡ್ತಾನೆ. ಆ ವಂಶದ ಕುಡಿಯಲ್ಲಿ ಪ್ರತಿಯೊಬ್ಬರು ಧರ್ಮಕರ್ಮಗಳನ್ನು ಮಾಡ್ತಾ ಇದ್ರೆ ಪಿತೃಗಳು ನೆಮ್ಮದಿಯಲ್ಲಿ ಇರ್ತಾರೆ. ಪಿತೃಗಳು ನೆಮ್ಮದಿಯಲ್ಲಿದ್ದಾರೆ ಅನ್ನೋದು ಗೊತ್ತಾಗೋದು ನಾವು ನೆಮ್ಮದಿಯಲ್ಲಿ ಇರುವುದರಿಂದ. ನಮಗೆ ಅವರು ನೆಮ್ಮದಿಯನ್ನು ಕೊಡ್ತಾರೆ. ಈ ದೃಷ್ಟಿಯಿಂದ ಧರ್ಮ ಸಂತಾನ ಅನ್ನುವುದು ಜೀವನದ ಪ್ರಮುಖವಾದಂತಹ ಸಾಧನೆ. ಅದು ನಮ್ಮ ಜೊತೆಗೇ ಇರತಕ್ಕಂಥದ್ದು. ಧರ್ಮ ಸಂತಾನದಿಂದ ಪ್ರಾಪ್ತಿಯಾಗುವುದೇನು? ನಮ್ಮ ರಾಮವಿಠಲಾಚಾರ್ಯರು ಉಪನ್ಯಾಸದಲ್ಲಿ ಹೇಳ್ತಾ ಇರ್ತಾರೆ. ಅವರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಅಂತುಂಟು. ಸತ್ಯಧರ್ಮ ರಥಾಯಚ ಅಂತ ಹೇಳಿದ್ರೆ ಏನರ್ಥ? ಅವರಿಂದಾಗಿ ಸತ್ಯಧರ್ಮ ಉಳಿದಿದೆ, ಅವರು ಸತ್ಯಧರ್ಮಗಳಲ್ಲಿ ರಥರಾಗಿದ್ದಾರೆ. ಅದರಿಂದ ರಾಘವೇಂದ್ರ ಮಠ ಇದ್ದರೆ ಮಾತ್ರ ಶ್ರಾದ್ದಾದಿ ಕರ್ಮ ನಡೆಯುವುದು ಅಂತ ಅಲ್ಲಿ ತನಕ ವ್ಯಾಖ್ಯಾನ ಮಾಡ್ತಾರೆ ಅದಕ್ಕೆ. ಅದು ರಾಘವೇಂದ್ರ ಸ್ವಾಮಿಗಳಿಂದಾಗಿ ಇವತ್ತು ಲೋಕದಲ್ಲಿ ಸತ್ಯಧರ್ಮ ರತಿ ಅನ್ನೋದು ಉಳಿದಿದೆ. ಇಲ್ಲದೆ ಹೋದರೆ ಏನಾಗಿ ಬಿಡ್ತಿತ್ತೋ ಏನೋ ಅನ್ನೋದು ಒಂದು ಅದರ ಅಭಿಪ್ರಾಯ ಅಂತ. ಈ ಮಠದಲ್ಲಿ ಹೋಗಿಯೇ ಧರ್ಮ ಕರ್ಮ ಅಂತ ಉಂಟಲ್ವಾ, ಇದು ಒಂದು ಕಾಲದಲ್ಲಿ ಸುರಾದತ್ತು, ಇನ್ನೊಂದು ಕಾಲದಲ್ಲಿ ಸ್ವಲ್ಪ ಕಡಿಮೆ ಆಗಬೇಕು. ಅದು ಮನೆಗಳಲ್ಲಿ ಧರ್ಮಕರ್ಮ ಆಗಬೇಕು. ಮನೆಗಳಲ್ಲಿ ಧರ್ಮಕರ್ಮ ಆಗದೆ ಹೋದರೆ ಏನಾಗ್ತದೆ? ಮಠದಲ್ಲಿ ಹೋಗಿ ಮಾಡುವುದು ಅಪ್ಪ ಮಾತ್ರ, ಮಕ್ಕಳು ಹೋಗುವುದಿಲ್ಲ. ಮಕ್ಕಳು ಕಾಲೇಜಲ್ಲಿ ಇರ್ತಾರೆ. ಅವರ ಅಜ್ಜನ ಶ್ರಾದ್ದದ ದಿವಸ ಆ ಮಕ್ಕಳು ಕಾಲಿಗೆ ಹಾಕಿದ್ದಂತಹ ಬಹಳ ದಪ್ಪಗಿರುವ ಒಂದು ಪಾದರಕ್ಷೆಯನ್ನು ತೆಗೆದಿರುವುದಿಲ್ಲ. ಇದರ ಪರಿಣಾಮ ಏನಾಗ್ತದೆ ಅಂತ ಹೇಳಿದರೆ, ನಮಗೂ ಇಂಥದ್ದೊಂದು ಕರ್ತವ್ಯ ಕರ್ಮ ಇದೆ ಅನ್ನುವ ಜ್ಞಾನ ಆ ಮಕ್ಕಳಿಗೆ ಬರುವುದಿಲ್ಲ. ಹಿಂದೆ ಎಲ್ಲ ನಾವು ಮನೆಯಲ್ಲಿ ಅಪ್ಪ ಶ್ರಾದ್ದ ಹಾಕಿದರೆ ನಮಗೆ ಶಾಲೆಗೆ ರಜೆ, ಶ್ರಾದ್ದದ ಕಾರಣದಿಂದ ಒಂದು ರಜೆ. ಈಗ ರಜೆ ಹಾಕುವುದು ಬೇಡ, ಆದರೆ ಮನೆಯಲ್ಲಿ ಶ್ರಾದ್ದ ಇದೆ ಅನ್ನೋ ಒಂದು ಸಂಭ್ರಮ ಬೇಕಲ್ವ. ಬೆಳಗ್ಗೆ ಎದ್ದು ಅವರು ಅವತ್ತು ಅಭ್ಯಂಗ ಸ್ನಾನ ಮಾಡಲಿಕ್ಕಿಲ್ಲ, ಶ್ರಾದ್ದದಲ್ಲಿ ರಂಗೋಲಿ ಎದುರುಗಡೆ ಹಾಕ್ಲಿಕ್ಕಿಲ್ಲ, ಅರಿಶಿಣ ಕುಂಕುಮ ಇಡ್ಲಿಕ್ಕಿಲ್ಲ, ಇಂಥ ಒಂದು ಪ್ರಕ್ರಿಯೆ. ಇದನ್ನೆಲ್ಲ ಮಕ್ಕಳು ನೋಡ್ತಾ ಇದ್ರೆ ಈ ಶ್ರಾದ್ದ ಅಂದರೆ ಹೀಗೆ. ಇವತ್ತು ಅದಕ್ಕೆ ಜನ ಕಾರಣ ಕೊಡುವುದೇನು? ಎಲ್ಲ ನಾವು ಫ್ಲ್ಯಾಟಲ್ಲಿ 26ನೇ ಮಹಡಿಯಲ್ಲಿ ಇರುವುದಾಚಾರೆ, ಫ್ಲ್ಯಾಟಲ್ಲಿ ಮಾಡಲಿಕ್ಕೆ ಎಲ್ಲಿ ಆಗುತ್ತೆ? ಇದೆಲ್ಲ ಕಾರಣಗಳು, ನಿಜವಾಗಿ ಪುಟ್ಕೋಸಿ ಕಾರಣಗಳು, ನಿಜ ಕಾರಣಗಳಲ್ಲ. ಅಂದರೆ ಮಡಿಯ ಬಗ್ಗೆ ಒಂದು ವಿಚಿತ್ರವಾದ ಕಲ್ಪನೆ ಇದೆ. ನೆಲದಲ್ಲೇ ಶ್ರಾದ್ದ ಹಾಕ್ಬೇಕು. ಈಗ ಮಠಕ್ಕೆ ಹೋದರೂ ಕೂಡ 3ನೇ ಮಹಡಿಯಲ್ಲೇ ಹಾಕೋದು. ಇವರು ಹಾಕೋದು ಅಲ್ಲಿ ಹೋದರೂ 3ನೇ ಮಹಡಿಯಲ್ಲೇ. ಮಡಿ ಅನ್ನೋದು ಅಷ್ಟು ದೊಡ್ಡ ವಿಷಯ ಅಲ್ಲ. ಏನೋ ಮಾಡ್ಕೊಂಡು ಬಿಟ್ಟಿದ್ದಾರೆ. ಏನು ಮನೆಯಲ್ಲಿ ಮಡಿ ಮಾಡ್ಲಿಕ್ಕೆ ಆಗುದಿಲ್ಲ, ನಳ್ಳಿಯಲ್ಲಿ ನೀರು ಬಂದರೆ ಮಡಿ ಅಲ್ಲ. ಆದರೆ ಮಠದಲ್ಲಿ ನಳ್ಳಿಯಲ್ಲಿ ನೀರು ಬಂದರೆ ಮಡಿ ಆಗ್ತದೆ ಇವರಿಗೆ. ಅದು ಎಲ್ಲಿಂದ? ಕಾರ್ಪೊರೇಷನ್ ನೀರೇ ಮಠದಲ್ಲಿ ಬರುವುದು, ಅದು ಮಡಿ ಆಗ್ತದೆ. ಇವರಿಗೆ ಕಾರ್ಪೊರೇಷನ್ ನೀರು ಮನೆಯಲ್ಲಿ ಬಂದರೆ ಮಡಿ ಆಗುವುದಿಲ್ಲ. ನಿಜವಾಗಿ ಸಮಸ್ಯೆಯಲ್ಲಿರುವುದಂದರೆ ನನ್ನ ಹೆಂಡತಿಗೆ ಕಷ್ಟ ಆಗ್ತದೆ, ಇದು ಅವರ ಸಮಸ್ಯೆ. ಹೆಂಡತಿಗೆ ಕಷ್ಟ ಆಗೋದ್ರಿಂದ ನಾವು ಮಠಕ್ಕೆ ಹೋಗಿ ಹೆಂಡತಿಗೆ ಹೇಳದೇನೆ ಹಾಕೊಂಡು ಬಂದ್ಬಿಡುವ ಅಂತ ಈ ರೀತಿಯ ವ್ಯವಸ್ಥೆ ಮಾಡಿ ಇಟ್ಟಿದ್ದಾರೆ. ನಿಜವಾಗಿ ಇದು ನಮ್ಮ ಸನಾತನ ಧರ್ಮಕ್ಕೆ ಅಷ್ಟು ಒಗ್ಗುವಂತಹ ಸಂಸ್ಕೃತಿ ಅಲ್ಲ. ಈ ಸಂಸ್ಕೃತಿಯಿಂದ ನಮ್ಮ ಆತ್ಮದ ಶಾಶ್ವತತೆ ಸಂತಾನದ ಮೂಲಕ ಆಗುವುದಿಲ್ಲ. ಅದು ಆತ್ಮನಿಗೆ ವಿದ್ಯಾ ಕರ್ಮ ಸುತಾಹ ಇತಿ ಅಂತ ಹೇಳಿದಾರಲ್ವ. ವಿದ್ಯಾ ಕರ್ಮ ಮತ್ತು ಸುತ ಅನ್ನೋದು ನಮ್ಮ ಜೊತೆಗೇ ಬರತಕ್ಕಂಥದ್ದು ಅಂತ ಹೇಳಿದಾರಲ್ವ. ನಮಗೆ ಸಂತಾನ ನಮ್ಮನ್ನು ದಾಟಿಸತಕ್ಕಂಥದ್ದು ಅಂತ. ಆ ದಾಟಿಸುವ ಸಂತಾನ ಅಂದರೆ ಧರ್ಮಕರ್ಮ ನಿಷ್ಠವಾದ
ಕೃಷ್ಣ ಹೇಳ್ತಾನೆ ಯುದ್ಧದ ಹೊತ್ತಿಗೆ ನೀನು ಮಾಡಬೇಕು ಅರ್ಜುನ ಅಂತ ಹೇಳ್ತಾನೆ. ಭಗವದ್ಗೀತೆ ಅಷ್ಟೇ ಅಲ್ಲ, ನೀನು ಯುದ್ಧ ಮಾಡಬೇಕು ಅರ್ಜುನ. ಆದರೆ ಅರ್ಜುನ ಯುದ್ಧ ಬೇಡ ಅಂತ ಹೇಳುವುದಕ್ಕೆ ಕಾರಣ ಕೊಟ್ಟದ್ದೇನು? ಯುದ್ಧ ಮಾಡಿದರೆ ಗಂಡಸರೆಲ್ಲ ಸಾಯ್ತಾರೆ, ಗಂಡಸರು ಸತ್ತರೆ ಅವರಿಗೆ ಪಿಂಡ ಪ್ರದಾನ ಆಗಬೇಕು, ಪಿಂಡ ಪ್ರದಾನ ಮಾಡಲಿಕ್ಕೆ ಅವರ ಮಕ್ಕಳು ಮಾಡಬೇಕು. ಆದರೆ ಮಕ್ಕಳು ಮನೆಯಲ್ಲಿ ಗಂಡ ನಿಯಾಮಕ ಇಲ್ಲ, ಆದ್ದರಿಂದ ಅವರ ಹೆಂಡಂದಿರು ಅವರೆಲ್ಲ ಕೆಟ್ಟು ಹೋಗ್ತಾರೆ. ಸಂಕರೋ ನರಕಾಯೈವ, ಇವರೆಲ್ಲ ಏನಾಗ್ತದೆ? ಲುಪ್ತ ಪಿಂಡೋದಕ ಕ್ರಿಯಾ, ಇವರಿಗೆ ಪಿಂಡೋದಕ ಕ್ರಿಯೆ ಎಲ್ಲ ನಿಂತು ಹೋಗ್ತದೆ. ಅಂದರೆ ಸಂತಾನದಲ್ಲಿ ದೋಷ ಬಂದ ಕೂಡಲೇ ಪಿಂಡೋದಕ ಕ್ರಿಯೆ ಎಲ್ಲ ನಿಂತು ಹೋಗ್ತದೆ. ಕೃಷ್ಣನ ಮುಂದೆ ಅರ್ಜುನ ಗೋಗರೆದಂಥ ವಿಷಯ ಇದೊಂದು. ಅದಕ್ಕೆ ಕೃಷ್ಣ ಕೊನೆಗೆ ಉತ್ತರ ಕೊಟ್ಟದ್ದೇನು? ಅವರವರ ಕರ್ತವ್ಯ ಕ್ರಮವನ್ನು ಅವರವರು ಮಾಡಲೇಬೇಕು. ಅಷ್ಟು ಆದ ಕೂಡಲೇ ಇಡೀ ಧರ್ಮ ನಾಶ ಆಗ್ತದೆ, ವರ್ಣಸಂಕರ ಆಗ್ತದೆ, ಜಾಯತೆ ವರ್ಣಸಂಕರ, ಇಂಥದ್ದೆಲ್ಲ ಇದು ಕುಂಟು ನೆಪಗಳೇ ಹೊರತು ವಾಸ್ತವ ಅಲ್ಲ. ಎಷ್ಟೆಷ್ಟು ಯುದ್ಧಗಳಾದರೂ ಕೂಡ ಊರಲ್ಲೆಲ್ಲ ವರ್ಣಸಂಕರ ಆಗುವುದು ಅಂತಿಲ್ಲ. ಅಂದರೆ ಯುದ್ಧ ಅನ್ನುವ ಕಾರಣದಿಂದ ಲೋಕದಲ್ಲೆಲ್ಲ ಸ್ತ್ರೀಯರೆಲ್ಲ ದುಷ್ಟರಾಗ್ತಾರೆ, ಹಾಗಾಗ್ತದೆ ಹೀಗಾಗ್ತದೆ ಅನ್ನೋದು ಯುದ್ಧ ಬೇಡ ಅನ್ನುವುದಕ್ಕೆ ಕೊಟ್ಟ ಕುಂಟು ನೆಪಗಳೇ ಹೊರತು ವಾಸ್ತವ ಅಲ್ಲ ಅನ್ನೋದನ್ನು ಕೃಷ್ಣ ಸ್ಪಷ್ಟವಾಗಿಸಿ ಅವನಿಗೆ ಆತ್ಮನಿತ್ಯತ್ವವನ್ನು, ಜೊತೆಗೆ ಆತ್ಮ ಇರುವಷ್ಟು ಕಾಲ ಎಂತೆಂತಹ ಕರ್ಮಗಳನ್ನು ಸ್ವಧರ್ಮಗಳನ್ನು ಹೇಗೆ ಆಚರಿಸಬೇಕು, ಸ್ವಧರ್ಮೇ ನಿಧನಂಶಯ ಇತ್ಯಾದಿ ಆದೇಶಗಳನ್ನು ಕೊಡ್ತಾನೆ. ಇದರ ಅಭಿಪ್ರಾಯ ಏನು? ಲುಪ್ತ ಪಿಂಡೋದಕ ಕ್ರಿಯೆಯು ಒಂದು ಹಂತದಲ್ಲಿ ನಿಂತು ಹೋಯಿತು ಅಂತ ಹೇಳಿದ್ರೆ ಆತ್ಮರಿಗೆ ನೆಮ್ಮದಿ ಇರುವುದಿಲ್ಲ, ಪಿತೃಗಳಿಗೆ ನೆಮ್ಮದಿ ಇರುವುದಿಲ್ಲ. ಪಿತೃ ನೆಮ್ಮದಿಗೆ ಬೇಕಾದಂತಹ ಶಾಶ್ವತವಾದ ಸಂತತಿ ಅಂತ ಹೇಳಿದ್ರೆ ಧರ್ಮಕರ್ಮನಿಷ್ಠವಾದಂತಹ ಸಂತತಿ, ಅಂಥದ್ದನ್ನು ಪಡೆಯತಕ್ಕಂಥದ್ದು, ಅದಕ್ಕೆ ಅನುಗುಣವಾಗಿ ಮಕ್ಕಳನ್ನು ಬೆಳೆಸುವಂಥದ್ದು, ಅವರು ಅಪ್ಪ ಅಮ್ಮ ಮಾಡತಕ್ಕಂಥ ಧರ್ಮಕರ್ಮಗಳನ್ನು ನೋಡುವ ಹಾಗೆ ಕರ್ಮ ಮಾಡುವಂಥದ್ದು, ಇದು ಬಹಳ ಮುಖ್ಯ ಅಂತ. ಒಂದು ಅಪೂಪದಾನ ಕೊಡುವುದಾದರೂ ಮಕ್ಕಳನ್ನು ಕರ್ಕೊಂಡು ಬಂದು ಹಿರಿಯರು ಕೊಡಬೇಕು. ಇವರು ಆ ಕಾಲೇಜಿಗೆ ಹೋದಾಗ ಇಲ್ಲಿ ಕೊಟ್ಟು ಮುಗಿಸ್ಬಾರ್ದು, ಅವ್ರಿಗೆ ಕಾಣಬೇಕಲ್ವಾ ಧರ್ಮಕರ್ಮಗಳನ್ನು ಹಿರಿಯರು ಮಾಡುವುದು. ಈಗ ಇಲ್ಲಿ ನಮ್ಮ ವಿದ್ಯಾರ್ಥಿ ನಿಲಯ ನಡೀತಾ ಇದೆ, 25 ಕೋಟಿಯ ಪ್ರಾಜೆಕ್ಟ್, ಅದು ಎಲ್ಲ ಹಿರಿಯರೆಲ್ಲ ಸಹಾಯ ಮಾಡಿದ್ದಾರೆ. ಅದಕ್ಕೆ ಅನೇಕರು ಬಂದು ಡೊನೇಷನ್ ಕೊಡ್ತಾರೆ. ಕೊಡುವಾಗ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ಇದು ಒಂದು ಒಳ್ಳೆಯ ಸಂಸ್ಕೃತಿ. ಮಕ್ಕಳನ್ನು ಕರ್ಕೊಂಡು ಬಂದು ಮಕ್ಕಳ ಕೈಯಲ್ಲಿ ಚೆಕ್ ಕೊಟ್ಟು ಇದನ್ನು ಕೊಡು ಅಂತ ಕೊಡಿಸ್ತಾರೆ. ಅದು ಕೆಲಸ ಮಾಡುವ ಮಕ್ಕಳು, ಶಾಲೆಗೆ ಹೋಗುವ ಮಕ್ಕಳಲ್ಲ, ಕೆಲಸ ಮಾಡುವ ಮಕ್ಕಳು. ಅಪ್ಪಂದಿರು ಕೊಡುವುದು. ಈ ಸಂಸ್ಕಾರದಿಂದ ಏನಾಗ್ತದೆ? ನಮ್ಮ ಅಪ್ಪ ಇಷ್ಟೆಲ್ಲ ತಾವು ಸಂಪಾದನೆ ನಮ್ಮಷ್ಟೇನು ಮಾಡ್ತಿಲ್ಲ, ನಾವು 100 ದುಡಿಯುವುದಾದ್ರೆ ಅವರು 10 ಬರುವುದು ಅವರಿಗೆ, ಅಷ್ಟರಲ್ಲಿ ಇಷ್ಟು ಉಳಿಸಿ ಧರ್ಮಕರ್ಮ ಮಾಡ್ತಾರಲ್ಲ ಅಂತ ಒಂದು ಭಾವನೆ ಬರ್ತದಲ್ವಾ. ನಾಳೆ ಆ ಒಂದು ಜನರೇಷನ್ ಏನಿದೆ ಅದು ಕೂಡ ಧರ್ಮಕರ್ಮನಿಷ್ಠವಾಗಿ ನಡ್ಕೊಂಡು ಹೋಗ್ತದೆ. ಈ ನಿಟ್ಟಿನಿಂದ ತಂದೆ ತಾಯಿಯರು ಮಕ್ಕಳನ್ನು ಬೆಳೆಸುವ ಹಂತದಲ್ಲಿ ಅವರು ನಮ್ಮ ಆತ್ಮಕ್ಕೆ ಶಾಶ್ವತತೆಯನ್ನು ಒದಗಿಸತಕ್ಕಂಥವರು ಅನ್ನುವ ಪ್ರಜ್ಞೆಯಿಂದ ಅವರನ್ನು ಬೆಳೆಸಬೇಕು ಅನ್ನುವುದು ಶ್ರೀಮನ್ಮಧ್ವಾಚಾರ್ಯರು ಉಲ್ಲೇಖ ಮಾಡಿದ ವಿದುರ ನೀತಿಯ ಮಾತಿನ ಆಂತರ್ಯ ಇರುವಂಥದ್ದು. ಅದರಲ್ಲಿ ಪ್ರಮುಖವಾದದ್ದು ದಾನ. ಮನುಷ್ಯನ ಜೀವನದ ಸಾಧನೆಗಳಲ್ಲಿ ಒಂದು ತ್ಯಾಗ ಏಕೋ ಗುಣಶ್ರೇಷ್ಠ ಕಿಮನ್ಯೈಹಿ ಗುಣಸತ್ತಮೈ ತ್ಯಾಗಾತ್ ಜಗತಿ ಪೂಜ್ಯಂತೆ ಪಶು ಪಾಷಾಣ ಪಾದಪಾಹ. ತ್ಯಾಗ ಅಂದರೆ ದಾನ ಅಂತ ಅರ್ಥ. ಯಾರಿಗೆ ಏನಾದರೂ ಬೇಕು ಅಂತ ಬೇಡಿಕೊಂಡು ಬಂದರೆ ಅವರಿಗೆ ಬೇಕಾದ್ದನ್ನು ಕೊಡುವುದಕ್ಕೆ ದಾನ ಅಂತ ಹೆಸರು. ದಾನ ಅನೇಕ ವಿಧ ಇದೆ. ಕೃತಯುಗದ ದಾನ, ತ್ರೇತಾಯುಗದ ದಾನ, ದ್ವಾಪರ ಯುಗದ ದಾನ, ಕಲಿಯುಗದ ದಾನ ಅಂತ 4 ವಿಧವಾದ ದಾನ ಇದೆ. ಈಗ ಕಲಿಯುಗ ಅಲ್ಲ, ಈಗ ಕೃತಯುಗವೂ ಹೌದು, ತ್ರೇತೆಯೂ ಹೌದು, ದ್ವಾಪರವೂ ಹೌದು. ಕೃತಯುಗದ ದಾನ ಅಂದ್ರೆ ಏನು? ಯಾರಿಗೆ ಕೊಡಬೇಕು ಅಂತ ನಾವು ತೀರ್ಮಾನಿಸಿದ್ದೇವೋ ಅವರು ಇದ್ದಲ್ಲಿಗೆ ಹೋಗಿ ಅವರನ್ನು ಪೂಜೆ ಮಾಡಿ ಒಂದಷ್ಟು ಸಮಾಧಾನದ, ಪ್ರೀತಿಯ, ಭಕ್ತಿಯ ಮಾತುಗಳನ್ನು ಆಡಿ ಅವರಿಗೆ ಕೊಟ್ಟು ಬರುವುದು. ಇದು ಕೃತಯುಗದ ದಾನ. ಗತ್ವಾ ದಾನಂ ಕೃತೇ ಯುಗೆ. ಕೃತಯುಗದ ದಾನ ಅಂದರೆ ಹೋಗಿ ಅವರಿಗೆ ದಾನ ಕೊಟ್ಟು ಬರೋದು. ದ್ವಾಪರ ಯುಗದ ದಾನ ಅಂದರೆ ಪ್ರೀತಿಯಿಂದ ಕರೆಯೋದು. ನಾವು ನಾಳೆ ಒಂದು ಅಪೂಪ ದಾನ ಕೊಡಬೇಕು ಅಂತ ಮಾಡಿದ್ದೇವೆ ಆಚಾರ್ಯ, ನಿಮಗೇ ಕೊಡಬೇಕು ಅಂತಿದೆ, ನಿಮ್ಗೆ ಎಷ್ಟೊತ್ತಿಗೆ ಪುರುಸೊತ್ತಾಗ್ತದೋ ತೊಂದರೆ ಇಲ್ಲ, ಅಷ್ಟೊತ್ತಿಗೆ ಬನ್ನಿ, ಸಪತ್ನೀಕರಾಗಿ ಬಂದರೆ ಬಹಳ ಸಂತೋಷ, ಮನೆಗೆ ಬರಬೇಕು, ದಾನ ತಗೊಳ್ಬೇಕು ಅಂತ ಅವರನ್ನು ಮನೆಗೆ ಕರೆದು ಪ್ರೀತಿಯುಕ್ತವಾದ ಮಾತುಗಳನ್ನು ಆಡಿ ಸತ್ಕರಿಸಿ ಅವರಿಗೆ ದಾನ ಕೊಟ್ಟು ಕಳಿಸೋದು. ಇದು ತ್ರೇತಾಯುಗದ ದಾನ ಅಂತ ಇದಕ್ಕೆ ಹೆಸರು. ಇನ್ನೊಂದು ದ್ವಾಪರ ಯುಗದ ದಾನ ಅಂತ ಹೇಳಿದರೆ ಅವರು ಕೇಳಿದ ಮೇಲೆ ಕೊಡು. ಅವರು ಕೇಳಿದ ಮೇಲೆ ಕೊಡು. ನೀವೊಂದು ಅಪೂಪ ದಾನ ಕೊಟ್ಟರೆ ಭಾರಿ ಒಳ್ಳೆಯದು. ಈ ಕಾಲದಲ್ಲಿ ಅದಕ್ಕೆ ಬಹಳ ಮಹತ್ವ ಇದೆ.
ಅಥವಾ ಸುವರ್ಣದಾನ ಬೇಕಾದರೂ ಕೊಡ್ಬೋದು, ಕನ್ಯಾದಾನ ಬೇಕಾದರೂ ಕೊಡ್ಬೋದು, ಇಂಥವರಿದ್ದಾರೆ ಅವರಿಗೆ ಕೊಡಿ ಅಂತ ಇನ್ನೊಬ್ಬರು ಹೇಳಿದ ಮೇಲೆ, ಅಥವಾ ನಮಗೊಂದು ಮಗನನ್ನು ಉಪನಯನ ಮಾಡಬೇಕಾಗಿದೆ, ಮಗನ ಉಪನಯನಕ್ಕೆ ಸ್ವಲ್ಪ ಆರ್ಥಿಕವಾಗಿ ಸಮಸ್ಯೆ ಇದೆ, ನಿಮ್ಮಿಂದ ಏನಾದರೂ ಸಾಧ್ಯ ಆದರೆ ದಾನ ಮಾಡ್ಬೋದು ಅಂತ ಇವರು ಕೇಳಿದ ಮೇಲೆ ಅವರಿಗೆ ನಿಮ್ಮ ಮಗನ ಉಪನಯನಕ್ಕೋಸ್ಕರ ಒಂದು ಪಂಚಪಾತ್ರೆ ನನ್ನ ವತಿಯಿಂದ ಅಂತ ಅವರಿಗೊಂದು ದಾನ ಕೊಡೋದು. ಈ ದಾನ ಇದಕ್ಕೆ ದ್ವಾಪರ ದಾನ, ದ್ವಾಪರದ ದಾನ ಅಂತ ಇದಕ್ಕೆ ಹೆಸರು. ಕೇಳಿದ ಮೇಲೆ ಕೊಡುವುದು. ಕಲಿಯುಗದ ದಾನ ಬಹಳ ಮುಖ್ಯ ನೋಡಿ, ಅವರಿಗೆ ಎಷ್ಟು ಜಿಜ್ಞಾಸೆ, ಅದು ಫಸ್ಟ್ ಹೇಳಿತ್ತೆ ಹೇಳ್ತಾರೆ. ಕಲಿಯುಗದ ದಾನ ಯಾವುದು ಅಂದ್ರೆ ಸಂಬಂಧಿಕರಿಗೆ ಮಾತ್ರ ದಾನ ಮಾಡೋದು. ತಾನೇನು ದಾನ ಮಾಡ್ತಾನೆ ಅದನ್ನು ನಾವು ಆ ಕುಟುಂಬಕ್ಕೆ ಹೆಣ್ಣು ಕೊಟ್ಟಿದ್ದೇವೆ, ಆದ್ರಿಂದ ಈ ಸಲ ಬಂಗಾರ ದಾನ ಇದೆ, ಅದನ್ನು ಆ ಬೀಗರಿಗೆ ದಾನ ಕೊಡು. ಇಲ್ಲ, ದಾನ ಕೊಡಬೇಕಾದ್ರೆ ದೊಡ್ಡ ದೊಡ್ಡ ದಾನಗಳೆಲ್ಲ ಸಂಬಂಧದ ಒಳಗೆ, ಆಮೇಲೆ ವಿದ್ವಾಂಸರಿಗೆಲ್ಲ ಚಿಕ್ಕ ಚಿಕ್ಕದೇನಾದರೂ ಕೊಡುವುದಷ್ಟೇ. ಇದು ಅಲ್ಲ, ಇದು ಅಗ್ನಿಪುರಾಣದಲ್ಲಿರುವ ಮಾತು. ಹೌದು, ಅಗ್ನಿಪುರಾಣದಲ್ಲಿ ಆದರೂ ಅದು ವಸ್ತುಸ್ಥಿತಿ ಅಲ್ಲ. ದಾನಕ್ಕೆ ನಮ್ಮ ಸಂಬಂಧಿಕರಿಗೆ, ಮಗಳಿಗೆ, ಅಳಿಯನಿಗೆ ಕೊಡುವುದು ಅನ್ನೋ ವಿಷಯ ಏನಿದೆ ಅಷ್ಟು ಸಮಂಜಸವಾದ ವಿಷಯ ಅಲ್ಲ. ಅಗ್ನಿಪುರಾಣದಲ್ಲಿ ಈ ವಿಷಯ ಇದೆ. ದಾನ ಅನ್ನೋದು ಅದು 4 ವಿಧ ಅಂತ. ಅದರ ವಿವರಣೆ ನಿಮಗೆ ಶ್ಲೋಕ ಬೇಕು ಅಂತಾದ್ರೆ ಇಲ್ಲೋ ಇದೆ. ದಾನದ 3 ಬಗೆ ಅಂತ, 4 ಬಗೆಯದ್ದಾದ ದಾನ ಅಂತ ಹೇಳುವಾಗ ಅದನ್ನು ನಚಿರಂ ಧಾರಯೇದ್ ಗೇಹೇ ಹೇಮ ಸಂಪ್ರೋಕ್ಷಿತಂ ಅಗ್ನಿಹೋತ್ರಂ ಕಾಪಿ ಉಪದಾತ ಎಲ್ಲೋ ಇದೆ. ಅದು ಒಟ್ಟು ಅಲ್ಲಿದ್ದ ವಿಷಯವನ್ನು ಹೇಳಿ. ಒಟ್ಟಂದದಲ್ಲಿ ಈಗ ಕೃತಯುಗದ ದಾನ ಅಂದರೆ ಕೃತಯುಗದಲ್ಲೇ ಮಾಡುವ ದಾನ ಅಂತ ಅರ್ಥ ಅಲ್ಲ. ಈಗ ಅಳಿಯನಿಗೆ ಮತ್ತು ಮಗಳಿಗೆ ದಾನ ಕೊಟ್ಟರೆ ಫಲ ಇಲ್ಲ ಅಂತಿಲ್ಲ, ಅದಕ್ಕೆ ವಿಶೇಷ ಫಲ ಇದೆ. ಯಾಕಂದರೆ ಕಲಿಯುಗದಲ್ಲಿ ಆ ದಾನಕ್ಕೂ ಮಹತ್ವ ಇದೆ, ಎಲ್ಲವೂ ದಾನವೇ. ಆದರೆ ಕೃತಯುಗದ ದಾನ ಮಾಡಿದರೆ ಅದು ಈ ಸಾಮಾನ್ಯ ಕಲಿಯುಗದ ದಾನಕ್ಕಿಂತ 4 ಪಟ್ಟು ಹೆಚ್ಚು ಫಲವನ್ನು ಕೊಡ್ತದೆ. ಏನು 4 ಪಟ್ಟು ಹೆಚ್ಚು ಫಲ ಅಂದರೆ ಸಾಮಾನ್ಯ ಅಲ್ಲ. ಈಗ 1 ಗ್ರಾಮ್ ಬಂಗಾರ ದಾನವನ್ನು ಮಗಳಿಗೆ ಅಳಿಯನಿಗೆ ಕೊಟ್ಟರೆ ಎಷ್ಟು ಫಲವೋ, ಅದನ್ನೇ ಒಬ್ಬ ಯೋಗ್ಯನಾದ ಶ್ರೋತ್ರಿಯನಾದ ವಿಪ್ರನಿಗೆ, ಸಂಬಂಧ ಇಲ್ಲದೇ ಇದ್ದವನಿಗೆ ದಾನ ಕೊಟ್ಟಿತು ಅಂತಾದರೆ ಆವಾಗ ಅದು 4 ಗ್ರಾಮ್ ಬಂಗಾರ ಕೊಟ್ಟಂತ ಫಲವನ್ನು ಕೊಡ್ತದೆ ಅಂತ ಒಂದು ಮಹತ್ವ ಇದೆ. ಅದರಿಂದ ಕಲಿಯುಗದ ದಾನ ಚೆನ್ನಾಗಿಲ್ಲ ಅಂತ ನಿರಾಕರಿಸುವ ಹಾಗಿಲ್ಲ, ಅದಕ್ಕೂ ಫಲ ಇದೆ. ಈ ಕೃತಯುಗದ ದಾನ ಏನಿದೆ ಅದು ಇದಕ್ಕಿಂತ 4 ಪಟ್ಟು. ಎಲ್ಲವೂ ಅಷ್ಟೇ. ಕೃತ ಅಂದ್ರೆ ಏನು ಗೊತ್ತೋ, 4 ಅಂತ. ತ್ರೇತ ಅಂದ್ರೆ ಏನು, 3ರಿಂದ ಯುತ, 3 ಇತ. ದ್ವಾಪರ ಅಂದ್ರೆ ಏನು, 2ರಿಂದ ಕೂಡಿರುವಂತಹದ್ದು. ಕಲಿ ಅಂದ್ರೆ 1 ಅಂತ ಅರ್ಥ. ಅಂದ್ರೆ ಕಲಿಯುಗದ ವಿಷಯದಲ್ಲಿ ಮಾಡಿದರೆ ಒಂದೇ ಫಲ. ದ್ವಾಪರ ಅಂದ್ರೆ 2ರಷ್ಟು ಜಾಸ್ತಿ, ತ್ರೇತ ಅಂದ್ರೆ 3ರಷ್ಟು ಜಾಸ್ತಿ, ಕೃತಂ ಪೂರ್ಣಂ ಸಮುದ್ದಿಷ್ಟಂ. ಕೃತ ಅಂದ್ರೆ 4 ಅಂದ್ರೆ ಪೂರ್ಣ, ಪಾದ ಚತುಷ್ಟಯ ಅಂದ್ರೆ ಪೂರ್ತಿ ಅಂತ ಅರ್ಥ. ಅದನ್ನ ಕೃತಯುಗದ ದಾನವನ್ನು ನಾವು ಮಾಡಬೇಕು, ಅದಕ್ಕೆ ಬಹಳ ಮಹತ್ವ ಅನ್ನೋದು ಒಟ್ಟು ಈ ದಾನದಲ್ಲಿರುವ ಆಂತರ್ಯ. ಅದರ ಜೊತೆಗೆ ಇನ್ನೊಂದು ವಿಷಯ ಇದೆ. ಈಗ ದಾನ ಕೊಡುವುದು ಬಹಳ ಶ್ರೇಷ್ಠ, ಕೊಟ್ಟ ದಾನವನ್ನು ತೆಗೊಳ್ಳುವವ ಅದು ಕನಿಷ್ಠ. ಎಲ್ಲರ ಮನಸ್ಸಿನಲ್ಲಿ ಹಾಗಿರುವುದು. ದಾನ ಕೊಡುವವ ಹೀಗೆ ಕೊಡ್ತಾನೆ, ತೆಗೊಳ್ಳುವವ ಹೀಗೆ ತೆಗೊಳ್ತಾನೆ. ಆದರೆ ತೆಗೊಳ್ಳುವವನ ಕೈ ಕೆಳಗೆ, ಕೊಡುವವನ ಕೈ ಮೇಲೆ. ಆದ್ದರಿಂದಾಗಿ ಕೊಡುವವ ಶ್ರೇಷ್ಠ, ತೆಗೊಳ್ಳುವವ ಕನಿಷ್ಠ, ಹೀಗೊಂದು ಭಾವನೆ ಇದೆ. ಆದರೆ ಬ್ರಾಹ್ಮಣನ ಮಹತ್ವವನ್ನು ಹೇಳುವಂಥ ಸಂದರ್ಭದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4 ವರ್ಣಗಳು. 4 ವರ್ಣಕ್ಕೂ ಕೂಡ ದಾನ ಮಾಡುವ ಅಧಿಕಾರ ಇದೆ, ಎಲ್ಲರೂ ದಾನ ಮಾಡ್ಬೋದು. ಆದರೆ ದಾನ ತೆಗೆದುಕೊಳ್ಳುವ ಅಧಿಕಾರವನ್ನು ಬ್ರಾಹ್ಮಣನಿಗೆ ಮಾತ್ರ ಕೊಟ್ಟಿದ್ದಾರೆ. ಕ್ಷತ್ರಿಯ ಮತ್ತು ವೈಶ್ಯ ಮತ್ತು ಶೂದ್ರರಿಗೆ ದಾನವನ್ನು ತೆಗೊಳ್ಳಬಹುದು. ಯಾವ ದಾನ? ಅನ್ನದಾನಾದಿಗಳನ್ನು ಸ್ವೀಕರಿಸಬಹುದು. ಉಳಿದ ದಾನಗಳು ಸುವರ್ಣದಾನ ಇರ್ಬೋದು, ಅಥವಾ ಅಪೂಪದಾನಾದಿ ವಿಧಾನಗಳಿರ್ಬೋದು, ಇಲ್ಲ ನವಗ್ರಹ ಧಾನ್ಯ ದಾನಾದಿಗಳಿರ್ಬೋದು, ಗೋದಾನಾದಿ ದಶದಾನಗಳಿರ್ಬೋದು. ಗೋ, ಭೂ, ತಿಲ, ಹಿರಣ್ಯ, ಆಜ್ಯ, ವಾಸೋ, ಧಾನ್ಯ ಗುಡಾನಿ ಚ ರೂಪ್ಯಂ ಲವಣಮಿತ್ಯಾಹು ದಶದಾನಾನಿ ಪಂಡಿತಾ ಅಂತ ದಶದಾನಗಳನ್ನೆಲ್ಲ ಹೇಳಿದ್ದಾರೆ. ಈ ಎಲ್ಲ ದಾನಗಳನ್ನು ಕೊಡಬೇಕಾದದ್ದು ಶ್ರೋತ್ರಿಯನಿಗೆ. ಶ್ರೋತ್ರಿಯ ಅಂತ ಹೇಳಿದರೆ ಬ್ರಾಹ್ಮಣ ಅಂತಲೂ ಅರ್ಥ ಅಲ್ಲ, ವೇದ ಓದಿದವ ಅಂತ ಅರ್ಥ. ಶ್ರೋತ್ರಿಯನ್ ಛಂದೋದೀತೆ, ಛಂದಸ್ಸನ್ನು ಓದಿದವನಿಗೆ ಶ್ರೋತ್ರಿಯ ಅಂತ ಹೆಸರು.
ಶ್ರೋತ್ರಿಯ ಸಿಗದೇ ಹೋದರೆ ಆವಾಗ ಗಾಯತ್ರಿ ಜಪನಿಷ್ಠ, ಯಾರು ಗಾಯತ್ರಿ ಜಪ ಮಾಡ್ತಾ ಇದ್ದಾನೆ ಅಂಥವನಿಗೆ ದಾನ ಕೊಡಬೇಕು. ಗಾಯತ್ರಿ ಜಪ ರಥ ಸಿಗದೆ ಹೋದರೆ ಗಾಯತ್ರಿ ಜಪವನ್ನು ಉಳಿಸಿಕೊಂಡವ ಸಾಕಂತೆ. ಉಳಿಸಿಕೊಂಡವ ಅಂದರೆ ದಿವಸಕ್ಕೆ 10 ಗಾಯತ್ರಿಯನ್ನಾದರೂ ಮಾಡ್ತಾನಲ್ಲ, ಅವನಾದರೂ ದಾನಕ್ಕೆ ಅರ್ಹ. ಆದರೆ ದಾನವನ್ನು ತೆಗೊಂಡ ಕೂಡಲೇ ಅವನಲ್ಲಿದ್ದ ಪುಣ್ಯ ಕ್ಷೀಣ ಆಗ್ತದೆ. ದಾನ ತೆಗೊಂಡಾಗ ಕೊಟ್ಟವನ ಪಾಪ ದಾನ ತೆಗೊಂಡವನಿಗೆ ಬರುವುದಿಲ್ಲ. ಕೆಲವರಿಗೆ ಹಾಗೆ ಭಾವನೆ ಉಂಟು, ಅವನು ದಾನ ಕೊಟ್ಟರೆ ಅವನ ಪಾಪ ಎಲ್ಲ ನನಗೆ ಬರ್ತದೆ ಅಂತ. ಅವನ ಪಾಪ ಇವನಿಗೆ ಬರುವುದಿಲ್ಲ, ಆದರೆ ಇವನ ಪುಣ್ಯ ಹಾನಿಯಾಗ್ತದೆ. ಪ್ರತಿಗ್ರಹಾಧಿ ವಿಪ್ರಸ್ಯ ಪುಣ್ಯಹಾನಿ ಪ್ರಜಾಯತೆ. ಪ್ರತಿಗ್ರಹ ಮಾಡಿದ್ರಿಂದಾಗಿ ಅವನ ಪುಣ್ಯ ಹಾನಿ ಆಗ್ತದೆ. ಅದಕ್ಕೇನು ಮಾಡಬೇಕವ? ಜಪಾಧ್ಯಯನ ದಾನಾದ್ಯೈಹಿ ಪುನಃ ಪೂರ್ಣ ಭಾಗ್ಭವೇತ್. ಅವನು ಮತ್ತೆ ಒಂದಷ್ಟು ಜಪ ಮಾಡಬೇಕು. ಅಂದರೆ ಒಂದು ತಿಲದಾನ ತಗೊಂಡ ಅಂತ ಹೇಳಿದರೆ ಕನಿಷ್ಠ 100 ಗಾಯತ್ರಿಯನ್ನು ಜಪಿಸಬೇಕು ಅರ್ಥಜ್ಞಾನ ಪುರಸ್ಸರವಾಗಿ. ಒಂದು ಕನ್ಯಾದಾನ ತಗೊಂಡ್ರೆ ಜೀವನ ಪೂರ್ತಿ ಅನುಭವಿಸಬೇಕು. ಅದಕ್ಕೆ ಎಷ್ಟು ಜಪ ಮಾಡಬೇಕು ಅನ್ನೋದು ಹೇಳಲಿಲ್ಲ ಎಲ್ಲೂ. ಕನ್ಯಾದಾನ ತಗೊಂಡ್ರೆ ಎಷ್ಟು ಏನು ಅಂತ ಹೇಳಿಲ್ಲ. ಆದರೆ ಇನ್ನು ಒಂದು ಕೂಷ್ಮಾಂಡ ದಾನವನ್ನು ತಗೊಂಡ್ರೆ 200 ಗಾಯತ್ರಿ ಜಪವನ್ನು ಹೇಳಿದ್ದಾರೆ. 200 ಗಾಯತ್ರಿ ಅಂದರೆ 102 ಗಾಯತ್ರಿ ಜಪವನ್ನು ಆತ ಮಾಡಬೇಕು. ಆದ್ರಿಂದ ಎಲ್ಲೆಲ್ಲಿ ಗಾಯತ್ರಿ ಜಪ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ದಾರೋ ಅಲ್ಲಲ್ಲಿ ದಕ್ಷಿಣೆ ಜಾಸ್ತಿ ಕೊಡಬೇಕು ಅಂತ ವಿಧಾನ ಇದೆ. ದಾನ ಪೂರ್ತಿ ಆಗಬೇಕಾದ್ರೆ ದಾನದ ಜೊತೆಗೆ 5 ಪದಾರ್ಥಗಳು ಸೇರಬೇಕಂತೆ. ದಾನ ಅಂದರೆ ಯಾವುದು? ದೇಹವಸ್ತು. ದೇಹವಸ್ತು ಯಾವುದು? ಕೂಷ್ಮಾಂಡ ದಾನ ಕೊಡ್ತೇವೆ, ಅಥವಾ ಈಗಿಂದು ಅಪೂಪ ಅಲ್ವಾ ಪ್ರಸಿದ್ಧ. ಅಪೂಪ ಅನ್ನೋದು ದೇಹವಸ್ತು. ಈ ದೇಹವಸ್ತುವಿನ ಜೊತೆಗೆ 5 ಸೇರಿದರೆ ಆಗ ದಾನ ಪೂರ್ತಿ ಆಗ್ತದೆ. 5 ಯಾವುದು? ಮೊದಲು ತಾಂಬೂಲ ಕೊಡಬೇಕು. ಈ ತಾಂಬೂಲ ಇಲ್ಲದೆ ದಾನ ಪೂರ್ತಿ ಆಗುವುದಿಲ್ಲ. ಆದ್ರಿಂದಲೇ ದಾನ ತೆಗೊಳ್ಳುವುದಕ್ಕೆ ತಾಂಬೂಲಕ್ಕೆ ಯಾರು ಅರ್ಹರಲ್ಲವೋ ಅವರು ಅರ್ಹರೇ ಅಲ್ಲ ದಾನಕ್ಕೆ. ತಾಂಬೂಲಕ್ಕೆ ಅರ್ಹರು ಯಾರು? ಬ್ರಹ್ಮಚಾರಿಗಳು ಅರ್ಹರಲ್ಲ, ಸನ್ಯಾಸಿಗಳು ಅರ್ಹರಲ್ಲ, ಇನ್ನು ವಿಧವಾ ಸ್ತ್ರೀಯರು ಕೂಡ ತಾಂಬೂಲಕ್ಕೆ ಅರ್ಹರಲ್ಲ. ಮತ್ತೆ ಯಾರು? ಗೃಹಸ್ಥರಾದ ಗಂಡಸರು, ಗೃಹಿಣಿಯರು ಅಲ್ವಾ. ಗೃಹಸ್ಥರು ಮತ್ತು ಗೃಹಿಣಿಯರು ಮಾತ್ರ ತಾಂಬೂಲಕ್ಕೆ ಅರ್ಹತೆ ಇರತಕ್ಕಂಥವ್ರು. ಆದ್ದರಿಂದ ಗೃಹಿಣಿಯರಿಗೆ ಮತ್ತು ಗೃಹಸ್ಥರಿಗೆ ಮಾತ್ರ ದಾನ ಕೊಡಬೇಕೇ ಹೊರತು ಬ್ರಹ್ಮಚಾರಿಗಳಿಗೆಲ್ಲ ದಾನ ಅಲ್ಲ. ಮತ್ತೆ ಬ್ರಹ್ಮಚಾರಿಗಳಿಗೆ ಕೊಡುವುದೇನು? ಭಿಕ್ಷೆ. ಬ್ರಹ್ಮಚಾರಿಗಳಿಗೆ ಭಿಕ್ಷೆ ಕೊಡು. ಸನ್ಯಾಸಿಗಳಿಗೆ ಕೊಡುವುದು ಭಿಕ್ಷೆ. ನಮ್ಮ ಮನೆಯಲ್ಲಿ ಇವತ್ತು ಸ್ವಾಮಿಗಳಿಗೆ ಭಿಕ್ಷೆ ಇದೆ ಅಂತ ಹೇಳುವುದೇ ಹೊರತು ನಾವಿವತ್ತು ಸ್ವಾಮಿಗಳಿಗೆ ಅನ್ನದಾನ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕಿಲ್ಲ. ದಾನ ಬೇರೆ, ಭಿಕ್ಷೆ ಬೇರೆ. ಭಿಕ್ಷೆ 2 ಕೈಯಲ್ಲಿ ತಗೊಳ್ಳೋದು, ದಾನ ಒಂದೇ ಕೈಯಲ್ಲಿ ತಗೊಳ್ಳೋದು. ಒಬ್ಬರು ಕೂಷ್ಮಾಂಡ ದಾನ ಕೊಟ್ಟರು ಕೂಡ 2 ಕೈಯಲ್ಲಿ ಹೀಗೆ ತಗೊಳ್ಲಿಕ್ಕಿಲ್ಲ. ಕೂಷ್ಮಾಂಡ ದಾನ ಕೊಟ್ಟರು ಕೂಡ ಅದಕ್ಕೆ ಕ್ರಮ ಇದೆ. ಈಗ ಗೋದಾನ ಕೊಟ್ಟರೆ ಕೈಯಲ್ಲಿ ಒಂದೇ ಕೈಯಲ್ಲಿ ತಗೊಳ್ಲಿಕ್ಕೆ ಆಗ್ತದಾ? ಗೋದಾನ ಕೊಡುವಾಗ ಅದರ ಬಾಲವನ್ನು ಕೈಯಲ್ಲಿಟ್ಟು ನೀರು ಹಾಕಿದರೆ ಅಲ್ಲಿ ಗೋದಾನ ಮುಗಿಯಿತು. ಭೂದಾನ ಕೊಡುವಾಗಲೂ ಕೈಯಲ್ಲಿ ತಗೊಳ್ಳುವುದಲ್ಲ, ಆ ಭೂಮಿಯಲ್ಲಿ ಕೂಡಿಸಿ ಅವರಿಗೆ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಪತ್ರಗಳನ್ನೆಲ್ಲ ಕೊಟ್ಟು ಭೂವರಾಹ ಪೂಜೆಯನ್ನು ಮಾಡಿ ಅದರ ಪ್ರತೀಕವಾಗಿ ಒಂದು ಸುವರ್ಣವನ್ನಿಟ್ಟು ಈ ಭೂಮಿಯನ್ನು ತಮಗೆ ಕೊಟ್ಟಿದ್ದೇನೆ ಸಂಪ್ರದದೆ ನಮಮ ಅಂತ ಹೇಳಿದರೆ ಅದು ಮುಗೀತು. ಕನ್ಯಾದಾನವನ್ನು ಕೊಡಬೇಕಾದರೂ ಕೂಡ ಕನ್ಯೆಯ ಕೈಯನ್ನು ಕೆಳಗೆ ಮಾಡಿ ವರನ ಕೈಯನ್ನು ಮೇಲೆ ಮಾಡಿ ಅವರಿಬ್ಬರ ಕೈಯ ಮೇಲೆ ಧಾರಾಜಲವನ್ನು ಬಿಟ್ಟಿತು ಅಂತಾದರೆ ಕನ್ಯಾದಾನ ಮುಗೀತು. ಅದು ಬಿಟ್ಟು ಕನ್ಯೆಯನ್ನೆತ್ತಿ ಕೈಯಲ್ಲಿ ತಗೊಳ್ಳಿ, ಒಂದೇ ಕೈಯಲ್ಲಿ ತಗೊಳ್ಳಿಕ್ಕಿಲ್ಲ. ಶಯ್ಯಾದಾನವನ್ನು ಕೊಡುವಾಗಲೂ ಶಯ್ಯೆಯಲ್ಲಿ ದಂಪತಿಗಳನ್ನು ಕೂಡಿಸಿ ಪೂಜೆ ಮಾಡಿದರೆ ಶಯ್ಯಾದಾನ ಕೊಟ್ಟ ಹಾಗೆ ಆಗ್ತದೆ. ಆದರೆ ಉಳಿದ ದಾನವನ್ನೆಲ್ಲ ಹಸ್ತ ಮಧ್ಯದಲ್ಲೇ ಕೊಡಬೇಕು. ಅನ್ಯಾನಿ ದಾನಾನಿ ಚ ಹಸ್ತ ಮಧ್ಯೆ. ಉಳಿದ ದಾನಗಳನ್ನೆಲ್ಲ ಕೈಯ ಮಧ್ಯದಲ್ಲೇ ಕೊಡಬೇಕು. 2 ಕೈಯಲ್ಲೇ ಅಲ್ಲ, 1 ಕೈಯಲ್ಲಿ ತಗೊಳ್ಳುವಂಥದ್ದು ದಾನವನ್ನು. ಆ 1 ಕೈ ಅಂದರೆ ಅದು ಬಲಗೈಯೇ ಆಗಬೇಕು. ಯಾಕಂದರೆ ಇವನು ಮಾಡಿದ ಅನುಷ್ಠಾನದ ಶಕ್ತಿ ಆ ಕೈಯ ಮಧ್ಯದಲ್ಲಿ ಅಲ್ವ ಹೊರಗೆ ಬರುವುದು. ಹಿಂದೆ ಎಲ್ಲ ದೇವತೆಗಳ ಕೈಯಲ್ಲಿ ಒಂದು ಬೆಳಕು ಹಾಕ್ತಾ ಇದ್ರು, ಅಂದರೆ ಅನುಷ್ಠಾನದ ಶಕ್ತಿ, ಅದು ಮಂತ್ರಾಕ್ಷತೆಯ ಶಕ್ತಿಯೆಲ್ಲ ಅಲ್ಲೇ ತುಂಬುವುದು. ಆ ಭಾಗದಲ್ಲಿ ದೇಯ ದ್ರವ್ಯವನ್ನು ಕೊಟ್ಟು ಪಾಪ ಭಸ್ಮವಾಗಿಸಿ ಅವರು ದ್ರವ್ಯವನ್ನು ಸ್ವೀಕಾರ ಮಾಡ್ತಾರೆ. ಪುಣ್ಯ ಹ್ರಾಸ ಆಗ್ತದೆ. ಹ್ರಾಸವಾದ ಪುಣ್ಯವನ್ನು ಮುಂದಕ್ಕೆ ಅವರು ಸಂಪಾದನೆ ಮಾಡಿಕೊಳ್ಳಬೇಕು. ಜಪ, ಅಧ್ಯಯನ, ದಾನ. ಪಾಠ ಮಾಡುವುದರಿಂದ, ಪಾರಾಯಣ ಮಾಡುವುದರಿಂದ, ಶಾಸ್ತ್ರಗ್ರಂಥವನ್ನು ಓದುವುದರಿಂದ, ಅಥವಾ ತಾವು ತೆಗೊಂಡ ದ್ರವ್ಯವನ್ನು ಇನ್ನೊಬ್ಬರಿಗೆ ದಾನ ಮಾಡುವುದರಿಂದ. ಇವರು ಏನು ತಗೊಂಡ್ರು ಅದನ್ನು ಇನ್ನೊಬ್ಬರಿಗೆ ಕೊಡಬೇಕು. ಇವರಿಗೊಂದು 2-3 ಸಲ ಅಪೂಪದಾನ ಬಂತು, ಏನು ಮಾಡಬೇಕು? ಇನ್ನೊಬ್ಬರಿಗೆ ಕೊಡಬೇಕು. ಅದು ಬಿಟ್ಟು ದಾರಿಯಲ್ಲಿ ಬಿಸಾಡಬಾರ್ದು, 4 ದಿವಸ ಮಾಡಿ ಹಾಳು ಮಾಡಬಾರ್ದು, ಮತ್ತೊಬ್ಬರಿಗೆ ಕೊಡಬೇಕು. ಯಾರಿಗೆ ಅಪೇಕ್ಷೆ ಉಂಟು ಅವರಿಗೆ ಕೊಡುವುದರಿಂದ ಇವರಲ್ಲಿ ಏನು ಪುಣ್ಯ ಕ್ಷೀಣತೆ ಆಗಿತ್ತು ಅದು ಮತ್ತೆ ವೃದ್ಧಿ ಆಗ್ತದೆ. ಯಾವ ದಾನ ತಗೊಂಡ್ರೂ ಇನ್ನೊಬ್ಬರಿಗೆ ಕೊಡ್ಬೋದು, ಆದರೆ ಕನ್ಯಾದಾನ ತಗೊಂಡ ಮೇಲೆ ಕೊಡಲಿಕ್ಕಿಲ್ಲ. 1 ದಾನದಲ್ಲಿ ಮಾತ್ರ ವ್ಯತ್ಯಾಸ. ಉಳಿದ ದಾನಗಳನ್ನೆಲ್ಲ ತಾನು ಸ್ವೀಕರಿಸಿದ ಮೇಲೆ ಮತ್ತೊಬ್ಬರಿಗೆ ಕೊಡುವುದರಿಂದಲೂ ಕೂಡ ಆ ಪುಣ್ಯವನ್ನು ತುಂಬಿಸಿಕೊಳ್ಳಲಿಕ್ಕೆ ಆಗ್ತದೆ. ಹೀಗೆ ಮೊದಲು ತಾಂಬೂಲ ಕೊಡಬೇಕು. 5
5 ಆಗಬೇಕಲ್ಲ. ಈಗ ತಾಂಬೂಲ ಆದ ಮೇಲೆ ಏನು ಕೊಡಬೇಕು? ಯಾವುದು ದೇಯ ವಸ್ತು ಇದೆ ಅದು ಕೊಡಬೇಕು. ಅದು 5ರಲ್ಲಿ ಸೇರಲಿಲ್ಲ ಕೊಡುವುದಕ್ಕೆ ಅಂತ. ಈಗ ಮದುವೆ ಆದರೂ ಕೂಡ ಮೊದಲೇನಾಗುವುದು? ನಿಶ್ಚಯ ತಾಂಬೂಲ ಕೊಟ್ಟು ಆಮೇಲೆ ಕನ್ಯಾದಾನ ಕೊಡುವುದು. ಮೊದಲು ತಾಂಬೂಲವೇ, ಪ್ರತಿಯೊಂದು ದಾನದಲ್ಲೂ ತಾಂಬೂಲ ಕೊಡಬೇಕು. ಆಮೇಲೆ ದೇಯ ದ್ರವ್ಯವನ್ನು ಕೊಟ್ಟ ಮೇಲೆ 3 ದ್ರವ್ಯವನ್ನು ಒಟ್ಟಿಗೆ ಸೇರಿಸಿ ಕೊಡಬೇಕು. ಯಾವುದು? ತುಳಸಿ, ನೀರು, ದಕ್ಷಿಣೆ. ಅದರಲ್ಲಿ ತುಳಸಿ ದಕ್ಷಿಣೆ ಮಾತ್ರ ಇದ್ದರೂ ಒಂದು ದ್ರವ್ಯ ಲೋಪ ಆಯಿತು. ನೀರು ಮತ್ತು ದಕ್ಷಿಣೆ ಮಾತ್ರ ಇದ್ದರೂ ತುಳಸಿ ಲೋಪ ಆಯಿತು. ತುಳಸಿ ನೀರು ಮಾತ್ರ ಕೊಟ್ಟು ನಾನು ಬರೀ ತುಳಸಿ ಕೊಟ್ಟಿದ್ದೇನೆ ಆಚಾರ್ಯ ಅಂತ ಹೇಳಿದ್ರು ದೋಷ ಆಯಿತು. ಅಲ್ಲಿ ತುಳಸಿ, ನೀರು, ದಕ್ಷಿಣೆಗಳು 3 ಸೇರಬೇಕು. ಈಗ ತಾಂಬೂಲ, ತುಳಸಿ, ನೀರು, ದಕ್ಷಿಣೆ ಹೀಗೆ 4 ದ್ರವ್ಯಗಳ ಜೊತೆಗೆ ವಸ್ತು ಕೊಟ್ಟ ಹಾಗೆ ಆಯಿತು. ಈ 4ಕ್ಕೂ ಮುಖ್ಯವಾದದ್ದು 5ನೇದ್ದಂತೆ. ಯಾವುದು ಅಂದರೆ ಸೂನೃತಾಚ ವಾಕ್. ಒಂದು ಒಳ್ಳೆ ಮಾತಾಡಿ ಕೊಡಬೇಕು. ಅದು ಬಿಟ್ಟು ದಾನ ಕೊಡುವಾಗ ನಿಮ್ಮ ಹತ್ರ ಇರಲಿಲ್ಲಲ್ಲ ತಗೊಳ್ಳಿ ಉದ್ಧಾರ ಆಗಿ ದಾನ ಕೊಡುವುದಲ್ಲ. ಅವರಿಗೆ ದಾನ ಕೊಡಬೇಕಾದ್ರೆ ಸೂನೃತ. ಎಷ್ಟು ಕಷ್ಟ ಆಯಿತು ಏನೋ, ನಾವು ದಾನ ಕೊಟ್ಟಿದ್ದೇವೆ, ಮತ್ತೆ ಮನೆ ತನಕ ತಗೊಂಡು ಕೊಟ್ಟು ಬರಬೇಕಾಚಾರೆ ಹೇಗೆ ಕಷ್ಟ ಆಗ್ತದೋ. ನೀವು ಬಹಳ ನಿಮ್ಮ ಕಾರ್ಯವನ್ನೆಲ್ಲ ಬಿಟ್ಟು ನಮಗೋಸ್ಕರ ಬಂದಿದ್ದೀರಿ, ತುಂಬ ಅನುಕೂಲ ಮಾಡಿಕೊಟ್ರಿ, ದೇವರ ದಯೆ ಅಂತ ಹೇಳಿ ಅವರಿಗೆ ನಮಸ್ಕಾರ ಮಾಡಿ ಆ ಒಳ್ಳೆಯ ಮಾತು ಉಂಟಲ್ವಾ, ಪ್ರೀತಿಪೂರ್ವಕವಾದ ಮಾತು, ಅದು ಸೇರಿದಾಗ ದಾನ ಪೂರ್ತಿ ಆಗುದಂತೆ. ಇಲ್ಲೇ ಹೋದರೆ ದಾನದಲ್ಲಿ ಒಂದು ನ್ಯೂನತೆ ಆಗ್ತದೆ. ಹೀಗೆ 5 ದ್ರವ್ಯಗಳ ಜೊತೆಗೆ ಆ ಒಂದು ದ್ರವ್ಯ ಯಾವುದು? ಒಳ್ಳೆಯ ಮಾತು. ಇದನ್ನೂ ಸೇರಿಸಿ 4 ದ್ರವ್ಯವನ್ನು ಸೇರಿಸಿ ದೇಯ ದ್ರವ್ಯವನ್ನು ಕೊಟ್ಟಾಗ ಆ ದಾನ ಅದು ಪೂರ್ಣವಾಗ್ತದೆ. ಕಲಿಯುಗದಲ್ಲಿ ಹೋಗಿ ಕೊಡುವಂಥದ್ದು ಸರ್ವಶ್ರೇಷ್ಠವಾದ ದಾನ, ಕರೆದು ಕೊಡುವಂಥದ್ದು ಶ್ರೇಷ್ಠವಾದ ದಾನ, ಅವರು ಕೇಳಿದ ಮೇಲೆ ಕೊಡುವಂಥದ್ದು ದಾನ. ಮತ್ತೊಂದುಂಟಲ್ವ, ತಮ್ಮವರಿಗೇ ಕೊಡುವುದುಂಟಲ್ವ, ಅದು ಕನಿಷ್ಠವಾದಂತಹ ದಾನ. ಹೀಗೆ ದಾನದಲ್ಲಿ 4 ಬಗೆ. ಹಾಗೆ ಅಂತೇಳಿ ಇನ್ನೊಂದು ವಿಶೇಷ ಇದೆ. ಈಗ ನಿಮಗೆ ಬೇಸರ ಆಗಿರುವ ಸಾಧ್ಯತೆ ಇದೆ, ಅದಕ್ಕೋಸ್ಕರ ನಾನು ಹೇಳ್ತೇನೆಂದರೆ, ಈಗ ತಮ್ಮವರಿಗೆ ದಾನ ಕೊಡುವುದು ತಪ್ಪಲ್ಲ. ಯಾವಾಗ ಅಂದರೆ ತಮ್ಮ ಅಳಿಯ ಅಥವಾ ತಮ್ಮ ಮಗನಿಗೆ ಆಗುವುದಿಲ್ಲ ಅಲ್ವಾ, ತಮ್ಮ ಹತ್ತಿರದ ಸಂಬಂಧಿ, ಸೋದರತೆಯ ಮಗ, ಅವರು ಅತ್ಯಂತ ವಿದ್ಯಾವಿತ್ತರಾಗಿ ಜ್ಞಾನ ಕರ್ಮಗಳಲ್ಲಿ ನಿರತರಾಗಿದ್ದರೆ ಇನ್ನೆಲ್ಲೋ ಹುಡುಕಿಕೊಂಡು ಹೋಗಿ ದೊಡ್ಡ ಪಂಡಿತರಿಗೆ ಕೊಡುವುದಕ್ಕಿಂತ ಈ ಪಂಡಿತರಿಗೆ ಕೊಡುವುದು ಅತ್ಯಂತ ಶ್ರೇಷ್ಠವಾದ ದಾನ. ನಮ್ಮ ಹತ್ತಿರದ ವಿದ್ವಾಂಸರನ್ನು ಬಿಟ್ಟು ದೂರದ ವಿದ್ವಾಂಸರಿಗೆ ಹೋದರೆ ಆವಾಗ ವಿದ್ಯಾತಿಕ್ರಮ ಅಂತ ಒಂದು ದೋಷ ಬರ್ತದಂತೆ. ವಿದ್ಯಾವಂತರನ್ನು ಅತಿಕ್ರಮಿಸಿ ಹೋದ್ರಲ್ಲ, ಇಲ್ಲಿದ್ದಾರಲ್ಲ ನೀವು ಅಲ್ಲಿ ತನಕ ಯಾಕೆ ಹೋಗಿ? ಅತ್ಕೇಚೇನ್ ಮತು ವಿಂದೇತ ಕಿಮರ್ಥಂ ಪರ್ವತಂ ರಜೇತ್. ಹತ್ತಿರದಲ್ಲೇ ಸಿಗುವಾಗ ದೂರಕ್ಕೆ ಯಾಕೆ ಹೋಗಬೇಕು? ಇದನ್ನು ಬಿಟ್ಟದ್ದು ಯಾಕೆ? ಅವರಿಗೂ ಪ್ರಶ್ನೆ ಬರ್ಬೋದಲ್ವ, ನನ್ನನ್ನು ಬಿಟ್ಟು ಅವರಿಗೆ ಕೊಟ್ರ, ಹಾಗೆ ನನ್ನಲ್ಲಿ ಏನು ಕಂಡಿದ್ದಾರೆ ಇವರು ಅಂತ ಈ ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಆ ನಿಟ್ಟಿನಿಂದ ಸಮರ್ಥ ಅರ್ಥಿ ಜೊತೆಗೆ ಅವರಿಗೆ ಕೊಟ್ಟದ್ರಿಂದ ಪ್ರಯೋಜನ ಇದೆ, ಇಷ್ಟಿದ್ದಾಗ ಹತ್ತಿರದಲ್ಲಿರುವವರಿಗೆ ಕೊಡುವುದು ದೋಷ ಅಲ್ಲ. ಆದರೆ ಸಂಬಂಧಿಕರು ಅನ್ನುವ ಕಾರಣದಿಂದ ಕೊಡುವಂಥದ್ದು ದೋಷ. ಅದರಲ್ಲಿ ಇನ್ನೊಂದು ಮಹತ್ವ ಇದೆ. ಕಲಿಯುಗದ ದಾನದಲ್ಲಿ ತಮ್ಮವರಿಗೆ ಕೊಡುವುದು ಮಾತ್ರ ಅಲ್ಲ, ಪ್ರಯೋಜನೋದ್ದೇಶದಿಂದ ಕೊಡುವುದು. ಅಂದರೆ ನಾನು ಇವತ್ತು ಇವರಿಗೆ ದಾನ ಕೊಟ್ಟರೆ ನಾಳೆ ನನಗೆ ಅದಕ್ಕಿಂತ ದೊಡ್ಡದು ದಾನ ಕೊಟ್ಟಾರು ಅಂತ, ಅಥವಾ ನಾನು ಇವರಿಗೆ ದಾನ ಕೊಟ್ಟದ್ರಿಂದ ನನ್ನ ಮಗನಿಗೆ ಒಂದು ಕೆಲಸದಲ್ಲಿ ಪ್ರಮೋಷನ್ ಕೊಟ್ಟಾರವರು, ಇಂಥದ್ದು ಯಾವುದೋ ಒಂದು ಪ್ರಯೋಜನೋದ್ದೇಶದಿಂದ ದಾನ ಕೊಡುವಂಥದ್ದು ಅನ್ನೋದು ಕಲಿಯುಗದ ದಾನ ಅಂತಲೇ ಕರೆಸಿಕೊಳ್ತದೆ. ಅಂತಹದ್ದು ತ್ಯಾಜ್ಯ ಅಂತ, ಅದು ಸಮರ್ಥವಾದಂತಹ ದಾನ ಅಲ್ಲ. ಇದೆಲ್ಲ ದಾನದ ವಿಷಯದಲ್ಲಿರತಕ್ಕಂಥ ವಿಷಯ. ಈಗ ಗಂಟೆ 5 ಆಗಿದೆ, ಹಾಗಾಗಿ 1 ನಿಮಿಷದಲ್ಲಿ ನಾನು ಉಪಸಂಹಾರ ಮಾಡ್ತಾ ಇದ್ದೇನೆ. ಪ್ರಮುಖವಾಗಿ ನಮ್ಮ ಧರ್ಮ ಕರ್ಮಗಳಲ್ಲಿ ಜ್ಞಾನ ಅನ್ನುವುದು ಸರ್ವಶ್ರೇಷ್ಠವಾದದ್ದು. ಜ್ಞಾನದ ನಂತರ ಕರ್ಮಗಳಲ್ಲಿ ದಾನ, ಅದಕ್ಕೆ ಮಹತ್ವ. ಆ ದಾನದ ಮೂಲಕವಾಗಿ ಜಗತ್ತಿನಲ್ಲಿ ಸಾಮಾನ್ಯವಾದ ಪ್ರಾಣಿಗಳೂ ಪೂಜೆ ಮಾಡಿಕೊಳ್ತಾವೆ, ಸಾಮಾನ್ಯವಾದ ಕಲ್ಲಿಗೂ ಪೂಜೆ ಮಾಡ್ತಾರೆ, ಸಾಮಾನ್ಯವಾದ ಮರಕ್ಕೂ ಪೂಜೆ ಮಾಡ್ತಾರೆ ಅಂತ ಒಂದು ಸುಭಾಷಿತ ಹೇಳ್ತದೆ. ಪಶು ಪಾಷಾಣ ಪಾದಪಾಹ ಅಂತ. ಪಶು ಅಂದರೆ ಕಾಮಧೇನು, ಪಾಷಾಣ ಅಂದರೆ ಕಲ್ಲು, ಯಾವುದು? ಚಿಂತಾಮಣಿ. ಪಾದಪ ಅಂದರೆ ವೃಕ್ಷ, ಅಂದರೆ ಕಲ್ಪವೃಕ್ಷ. ಬೇಕಾದ್ದನ್ನು ಕೊಡ್ತದೆ, ತ್ಯಾಗ ಏನು ಬೇಕೋ ಅದನ್ನು, ಕೇಳಿದ್ದನ್ನು ಕೊಡ್ತಕ್ಕಂಥ, ಕಲ್ಪಿಸಿದ್ದನ್ನು ಕೊಡುವ ಕಲ್ಪವೃಕ್ಷ, ಚಿಂತಿಸಿದ್ದನ್ನು ಕೊಡುವ ಚಿಂತಾಮಣಿ, ಕಾಮಿಸಿದ್ದನ್ನು ಕೊಡುವ ಕಾಮಧೇನು. ಇವುಗಳು ಪಶು ಪಾಷಾಣ ಪಾದಪಗಳು. ಅವುಗಳಿಗೂ ಲೋಕದಲ್ಲಿ ಮಹಾಪೂಜೆ ಯಾಕೆ? ಕೇಳಿದ್ದನ್ನು ಕೊಡ್ತಾವೆ ಅಂತಲ್ವಾ. ಅಂದ ಮೇಲೆ ಚೇತನನಾದಂತಹ ಒಬ್ಬ ಮನುಷ್ಯ, ಇದು ಅದರಲ್ಲಿ ಯಾವುದು? ಪಶು ಒಂದು ಚೇತನ, ಉಳಿದದ್ದು ಅಚೇತನ. ಆ ಚೇತನವಾದ ಮನುಷ್ಯ ಕೇಳಿದ್ದನ್ನು ಕೊಡುವ ರೀತಿಯಲ್ಲಿದ್ದ ಪಕ್ಷದಲ್ಲಿ
ಅವನಿಗೆಂತಹ ಪೂಜೆ ಪ್ರಾಪ್ತಿಯಾದೀತು. ಲೌಕಿಕವಾಗಿ ಪೂಜೆ ಪ್ರಾಪ್ತಿಯಾಗ್ತದೆ. ಲೌಕಿಕವಾಗಿ ಪೂಜೆ ಸಿಗದೇ ಹೋದರೂ ಪಾರತ್ರಿಕವಾಗಿ ವಿಶೇಷ ಪೂಜಾ ಪ್ರಾಪ್ತಿಗೆ ಕಾರಣೀಭೂತವಾದದ್ದು ದಾನವೆಂಬ ಕರ್ಮ. ಅದರಿಂದಲೇ ಕೃಷ್ಣ ಗೀತೆಯಲ್ಲಿ ದಾನಕ್ಕೆ ಬಹಳ ಮಹತ್ವ ಕೊಟ್ಟು, ಸಾತ್ವಿಕ ದಾನ ಯಾವುದು? ದಾತವ್ಯಮಿತಿ ಯದ್ದಾನಂ. ಕೊಡಬೇಕಂತೆ ಯಾರಿಗೆ? ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಕೊಡಬೇಕು ಅಂತ ಕೊಡುವುದು. ಶ್ರಿಯಾದೇಯಂ ಭಿಯಾದೇಯಂ ಹ್ರಿಯಾದೇಯಂ ಶ್ರದ್ಧಯಾದೇಯಂ. ತೈತ್ರಿಯೋಪನಿಷತ್ತಿನಲ್ಲಿ ಮಾತು ಬರುತ್ತೆ, ಕೊಡುವಾಗ ಶ್ರದ್ಧೆಯಿಂದ ಕೊಡು, ನಾಚಿಕೆಯಿಂದಾದರೂ ಕೊಡು. ಅವರೆಲ್ಲ ಕೊಟ್ಟಿದ್ದಾರೆ ನಾನು ಕೊಡಲಿಲ್ಲ ಅಂತ ನಾಚಿಕೆಯಿಂದಾದರೂ ಕೊಡು. ಭಿಯಾದೇಯಂ, ನಾನು ಇಷ್ಟೆಲ್ಲ ಇಟ್ಟುಕೊಂಡಿದ್ದೇನೆ, ಮುಂದಕ್ಕೆ ನನಗೆ ಇದು ಸಿಗುವುದಿಲ್ಲ, ಕಳ್ಳಕಾಕರು ಎತ್ತಿಕೊಂಡು ಹೋದರೆ ಅಥವಾ ಸರ್ಕಾರ ಟ್ಯಾಕ್ಸ್ ಜಾಸ್ತಿ ಹಾಕಿದರೆ ಅಂತ ಒಂದು ಭಯದಿಂದಾದರೂ ದಾನ ಕೊಡು. ಒಟ್ಟು ಈ ಶ್ರಿಯಾ ಭಿಯಾ ಹ್ರಿಯಾ ಶ್ರದ್ಧಯಾದೇಯಂ ಮುಖ್ಯವಾದ ದಾನ ಅಂತ ಹೇಳಿದರೆ ಶ್ರದ್ಧಾಪುರಸ್ಸರವಾಗಿ ಕೊಡ್ತಕ್ಕಂತಹ ದಾನ. ಆ ದಾನಕ್ಕೆ ಅಷ್ಟು ಮಹತ್ವ ಇದೆ. ಅದರಿಂದಾಗಿ ನಮಗೆ ಪೂಜೆ, ಲೌಕಿಕವಾಗಿಯೂ ಪೂಜೆ, ಪಾರತ್ರಿಕವಾಗಿಯೂ ಕೂಡ ಪೂಜೆ ಪ್ರಾಪ್ತಿಯಾಗ್ತದೆ ಅಂತ ಹೇಳುವ ಒಂದು ದಾನ ಪ್ರಕರಣ ಮಹಾಭಾರತ, ಅದರಲ್ಲೇ ಬಂದ ಭಗವದ್ಗೀತೆ. ಭಾಗವತದಲ್ಲಿ ದಾನದ ಮಹತ್ವ ಅಂತೂ ರಂತಿದೇವನಂತಹ ವ್ಯಕ್ತಿಯ ಕಥೆಯಿಂದ ಹಿಡ್ಕೊಂಡು ಶಿಬಿಯ ದಾನ ಏನು, ಕರ್ಣನ ದಾನ ಮಾತ್ರ ಸ್ವಲ್ಪ ಎಡವಟ್ಟು ದಾನ, ಉಳಿದವರದೆಲ್ಲ ಅತ್ಯಂತ ಶ್ರೇಷ್ಠವಾದಂತಹ ದಾನಗಳು, ಶ್ರದ್ಧಾಪುರಸ್ಸರವಾದ ದಾನಗಳು. ಆ ದಾನದ ಕಾರಣದಿಂದಲೇ ಮಹಾಪಾತ್ರತ್ವವನ್ನು ಪಡೆದಿರತಕ್ಕಂಥವರವರೆಲ್ಲ ಯೋಗ್ಯವಾದ ದೇಶದಲ್ಲಿ, ಯೋಗ್ಯವಾದ ಕಾಲದಲ್ಲಿ, ಯೋಗ್ಯವಾದ ಪಾತ್ರದಲ್ಲಿ ಕೊಟ್ಟಂತಹ ದಾನ ಫಲಿಸ್ತದೆ ಅನ್ನೋದಕ್ಕೆ ಮಧ್ವಾಚಾರ್ಯರಿಗೆ ಗೋದಾನ ಮಾಡಿದಂತಹ ಒಂದು ಮೂಡಿಲ್ಲಾಯರ ಕಥೆಯನ್ನು ಕೂಡ ಮಧ್ವ ವಿಜಯ ಉಲ್ಲೇಖ ಮಾಡ್ತದೆ. ಆ ನಿಟ್ಟಿನಿಂದ ದಾನ ಭಗವಂತ ಮನುಷ್ಯನಿಗೆ ಪುಣ್ಯ ಸಂಪಾದನೆಗೆ ಕೊಟ್ಟ ಒಂದು ವಿಶಿಷ್ಟವಾದ ಧರ್ಮ ಕರ್ಮ. ಅದರ ಬಗ್ಗೆ ನಾವು ಸುಮಾರು 1 ಗಂಟೆಯ ಕಾಲಾವಧಿಯಲ್ಲಿ ಯಥಾಶಕ್ತಿ ಶ್ರವಣ ಮಾಡಿದ್ದೇವೆ. ಅಮ್ಮನ ಹೆಸರೇನು? ರಾಧಾಬಾಯಿಯವರು. ಅವರು ಇವತ್ತು 2-2.5 ಗಂಟೆ ನಮ್ಮ ಜೊತೆಗೇ ಕೂತು ಪಟ್ಟಾಂಗ ಹೊಡಿಬೇಕು ಅಂತ ಹೇಳಿದ್ದಾರೆ. ಸುಮ್ಮನೆ ಸ್ವಲ್ಪ ಹೊತ್ತೆಲ್ಲ, ನಮಗೆಲ್ಲ 1 ಗಂಟೆ ಎಲ್ಲ ನಡೆಯುವುದೇ ಇಲ್ಲ. 2-2.5 ಗಂಟೆ ಆದರೂ ನಮ್ಮ ಜೊತೆಗೆ ಕೂತ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಅವರಿಗೆ ಸ್ವಲ್ಪ ಬೇಸರ ಆಗ್ತದೆ, ಆದರೆ ಅವರಿಗೆ ನನ್ನ ಕಷ್ಟವೂ ಅರ್ಥ ಆಗ್ತದೆ. ಆದ್ದರಿಂದಾಗಿ ಅವರಿಗೆ ಬೇಸರದ ಜೊತೆಗೆ ಖುಷಿಯನ್ನು ಇನ್ನಷ್ಟು ಜ್ಞಾನಾರ್ಜನೆ ಆಗ್ತಾ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇದೇ ರೀತಿ ಅನೇಕ ಮತ್ತೆ ಸೇರೋಣ. ಇನ್ನೊಂದು ಸಲ ಸೇರಿ ಮತ್ತೆ ಇನ್ನೊಂದು ಸಲ ಜ್ಞಾನಾರ್ಜನೆ ಮಾಡು. ಭಗವಂತ ಅನುಗ್ರಹ ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ, ವಿಶೇಷವಾಗಿ ಇನ್ನಷ್ಟು ಜ್ಞಾನ ಸಂಪಾದನೆ, ಇನ್ನಷ್ಟು ಮಕ್ಕಳನ್ನು ಚೆನ್ನಾಗಿ ಬೆಳೆಸಿ ಅವರ ಜೊತೆಗೆ ಖುಷಿಯಿಂದ ಜೀವನ ನಡೆಸುವುದಕ್ಕೆ ಬೇಕಾದಂಥ ಆರೋಗ್ಯ ಸಮೃದ್ಧಿ, ಸಾಧನ ಶರೀರಕ್ಕೆ ಇನ್ನಷ್ಟು ಬಲ, ಇವೆಲ್ಲವನ್ನು ದೇವರು ಕರುಣಿಸಲಿ. ಸಮಸ್ತ ಕುಟುಂಬದಲ್ಲೂ ಶ್ರವಣ ಮಾಡಿದ ತಮಗೆಲ್ಲರಿಗೂ ಭಗವಂತ ಶ್ರೇಯಸ್ಸನ್ನು ಕರುಣಿಸಲಿ ಅಂತ ಪ್ರಾರ್ಥಿಸಿಕೊಂಡು 4 ಮಾತುಗಳನ್ನು ಗುರುವಂತರ್ಗತ ಭಗವಂತನಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೀವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ. ಕ್ರೀಡಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ. ಕ್ರೀಡಯಾಮೋ ವಾಸುದೇವಂ. ಶಾಂತಿ.